ಆತ್ಮೀಯ SSLC ವಿದ್ಯಾರ್ಥಿನಿಯರೇ, ನಮ್ಮ ಜ್ಞಾನಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಈ ಹಿಂದೆ ನಾವು ಯೂನಿಟ್ 5ಗೆ ಸಂಬಂಧಪಟ್ಟ ಹಾಗೆ ದ ಕನ್ಸರ್ಟ್ ಎಂಬ ಪಾಠವನ್ನ ಆಲ್ರೆಡಿ ಒಂದು ಅರ್ಧ ಭಾಗವನ್ನ ಅಂದ್ರೆ ಪಾರ್ಟ್ 1 ಅನ್ನ ನಾವು ಈಗ ಆಲ್ರೆಡಿ ಕಲ್ತಿದ್ದೀವಿ. ಈ ಒಂದು ಸಂಗೀತ ಮೇಳ ಅಂತಕ್ಕಂಥ ಪಾಠವನ್ನ ಶಾಂತಾ ರಾಮೇಶ್ವರ ರಾವ್ ಅವರು ಬರೆದಿರ್ತಕ್ಕಂಥ ಪಾಠವನ್ನ ನಾವು ಅರ್ಧ ಭಾಗವನ್ನ ಆಲ್ರೆಡಿ ಕಲ್ತಿದ್ದೇವೆ. ಇನ್ನರ್ಧ ಭಾಗವನ್ನ ಈ ಒಂದು ಏನು ಅಧ್ಯಾಯದಲ್ಲಿ ಅಥವಾ ಈ ಒಂದು ಕ್ಲಾಸ್ ನಲ್ಲಿ ನಾವು ನೋಡೋಣ. ಇಲ್ಲಿ ಈ ಒಂದು ಹಿಂದಿನ ಪಾಠವನ್ನ ಅಂದ್ರೆ ಪಾರ್ಟ್ 1 ಅನ್ನ ನಾವು ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ನೋಡೋದ್ರ ಮೂಲಕ ಅದನ್ನ ಸ್ವಲ್ಪ ರಿಕ್ಯಾಪ್ಚುಲೇಷನ್ ಮಾಡ್ಕೊಂಡು ಅಥವಾ ರಿಮೆಂಬರ್ ಮಾಡ್ಕೊಂಡು ಮುಂದಿನ ಒಂದು ಪಾಠಕ್ಕೆ ಹೋಗೋಣ. ರಿಕ್ಯಾಪ್ಚುಲೇಷನ್ ಟಾಪ್ 9 ಪಾಯಿಂಟ್ಸ್ ಟು ರಿಕ್ಯಾಪ್ಚುಲೇಟ್ ದ ಫಸ್ಟ್ ಪಾರ್ಟ್ ಆಫ್ ದ ಲೆಸನ್. ಒನ್ ಮಾರ್ನಿಂಗ್ ನೋಡ್ರಿ, ಫಸ್ಟ್ ಪ್ಯಾರಾಗ್ರಾಫ್ ಏನ್ ಹೇಳುತ್ತೆ ಹಾಗಾದ್ರೆ, ಒನ್ ಮಾರ್ನಿಂಗ್ ಅಂಡ್ ಅ ಗರ್ಲ್ ಆಫ್ ಅಬೌಟ್ 16. ಒಂದನೇ ಪ್ಯಾರಾಗ್ರಾಫ್ ಏನ್ ಹೇಳುತ್ತಪ್ಪ ಅಂತಂದ್ರೆ, ದ ಫಸ್ಟ್ ಪ್ಯಾರಾಗ್ರಾಫ್ ಇನ್ಕ್ಲೂಡೆಡ್ ದಟ್ ಒನ್ ಮಾರ್ನಿಂಗ್ ಅ ಗರ್ಲ್ was reading a newspaper and she was 16 years old and something. ಕೆಲವೊಂದಿಷ್ಟು ಈ ರೀತಿಯಾದಂತಹ ಕೆಲವೊಂದಿಷ್ಟು ಮಾಹಿತಿಯನ್ನ ನಮಗೆ ನೀಡುತ್ತೆ. ಹಾಗಾದ್ರೆ ಸೆಕೆಂಡ್ ಪ್ಯಾರಾಗ್ರಾಫ್, ಎರಡನೇ ಒಂದು ಪ್ಯಾರಾಗ್ರಾಫ್ ಏನ್ ಹೇಳತ್ತಪ್ಪ ಅಂತಂದ್ರೆ, ದ ಬಾಯ್ ಅಂಡ್ ಈಸ್ ಇಂಟ್ರೆಸ್ಟ್. ಎರಡನೇ ಪ್ಯಾರಾಗ್ರಾಫ್ ಏನ್ ಹೇಳುತ್ತೆ ಅಂತಂದ್ರೆ, ಅಲ್ಲಿರ್ತಕ್ಕಂಥ ಒಬ್ಬ ಹುಡುಗನ ಬಗ್ಗೆ ಹೇಳುತ್ತೆ, ಜೊತೆಗೆ ಅವನ ಒಂದಿಷ್ಟು ಇಂಟ್ರೆಸ್ಟ್, ಅವನ ಒಂದು ಹವ್ಯಾಸಗಳು, ಅವನ ಯಾವ ರೀತಿಯಾಗಿ ಇಂಟ್ರೆಸ್ಟ್ ಯಾವ ಒಂದು ವಿಷಯದಲ್ಲಿ ಇತ್ತು ಅನ್ನುವಂಥದ್ದನ್ನ ಎರಡನೇ ಒಂದು ಪ್ಯಾರಾಗ್ರಾಫ್ ನಮಗೆ ತಿಳಿಸಿಕೊಡುತ್ತೆ. ದೆನ್ ದ ಥರ್ಡ್ ಪ್ಯಾರಾಗ್ರಾಫ್, ದ ಬಾಯ್ಸ್ ಮದರ್ಸ್ ಕೇರಿಂಗ್ ಅಬೌಟ್ ಹಿಮ್. ಅವನ ಒಂದು ಏನು ಆ ಹುಡುಗ ಇದ್ನಲ್ಲ, ಅವನಿಗೆ ಅವನ ತಾಯಿ ಯಾವ ರೀತಿ ನೋಡ್ಕೊಳ್ತಾ ಇದ್ಲು, ಹೌ ಹಿಸ್ ಮದರ್ ಟೇಕ್ ಕೇರ್ ಆಫ್ ಹಿಮ್ ಅನ್ನುವಂಥ ಒಂದಿಷ್ಟು ವಿಚಾರಗಳನ್ನ ಇಲ್ಲಿ ನಮಗೆ ಆ ಒಂದು ಮೂರನೇ ಪ್ಯಾರಾಗ್ರಾಫ್ ತಿಳಿಸಿಕೊಡುತ್ತೆ. ದೆನ್ ದ ಫೋರ್ತ್ ಪ್ಯಾರಾಗ್ರಾಫ್ said that it is the chance of a lifetime. There is something interested to the boy, that was the ಲೈಫ್ ಟೈಮ್ ಚಾನ್ಸ್ ಆಫ್ ಹಿಮ್. ಅದು ಏನಾಗುತ್ತೆ ಹಾಗಾದ್ರೆ, ಆ ಹುಡುಗನಿಗೆ ಒಂದು ಯಾವುದೋ ಒಂದು ವಿಚಾರ, ಯಾವುದೋ ಒಂದು ವಿಚಾರ ಅಥವಾ ಅವನ ಹವ್ಯಾಸ, ಅವನಿಗೆ ಇಂಟ್ರೆಸ್ಟ್ ಆಗಿರುವಂತಹ ಒಂದು ಸಂಗತಿ ಏನಾಗುತ್ತೆ ಹಾಗಾದ್ರೆ ಅವನಿಗೆ ಲೈಫ್ ಟೈಮ್ ಚಾನ್ಸ್ ಅಂತ ಅನ್ಸುತ್ತೆ. ಅದು ಆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಒಳಗೊಂಡಿದೆ. ನೆಕ್ಸ್ಟ್ ದೆನ್ come to the fifth paragraph, Anant's disease and his talent. The Anant was suffering from a very major disease. He was suffering from means a cancer. The fifth paragraph included this matter and his talent. He was also a talented boy. As we know, he was also a talented boy because he was a table tennis player and he was first runner and also he was a guitarist. ಅವನು ಗಿಟಾರ್ ವಾದನವನ್ನ ನುಡಿಸ್ತಾ ಇದ್ದ, ಆಮೇಲೆ ಒಬ್ಬ ಫಾಸ್ಟ್ ರನ್ನರ್ ಆಗಿದ್ದ, ಜೊತೆಗೆ ಅವನ ಒಂದು ಶಾಲೆಯಲ್ಲಿ ಎಲ್ಲಾ ವಿಚಾರಗಳಲ್ಲೂ ಅವನ ಅಕ್ಕ ಏನಿದ್ದು ಅವಳಿಗಿಂತಲೂ ಮುಂದೆ ಇದ್ದ ಅಂತಕ್ಕಂಥ ಈ ಒಂದು ಪ್ಯಾರಾಗ್ರಾಫ್ ನಮಗೆ ತಿಳಿಸ್ಕೊಡುತ್ತೆ. ನೆಕ್ಸ್ಟ್ ಆರನೇ ಪ್ಯಾರಾಗ್ರಾಫ್ ಏನ್ ಹೇಳುತ್ತೆ, ವಾಟ್ ಅಬೌಟ್ ಸಿಕ್ಸ್ತ್ ಪ್ಯಾರಾಗ್ರಾಫ್, ದೇ ಹೋಪ್ಡ್ ಅಬೌಟ್ ಮಾಡರ್ನ್ ಸೈನ್ಸ್. ಆಸ್ ವಿ ನೋ, ಅನಂತ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ದೇ ಕೇಮ್ ಗಗನ್ಪುರ್ ಟು ಬಾಂಬೆ. In the sixth paragraph, the matter was narrated that about the modern science for the Anant's disease. ಈ ಒಂದು ಅನಂತನ ಡಿಸೀಸ್ ಬಗ್ಗೆ ಒಂದು ಹೊಸ ಹೊಸ ತಂತ್ರಜ್ಞಾನಗಳು, ಹೊಸ ಹೊಸ ಆವಿಷ್ಕಾರಗಳಿಂದ ಆ ಒಂದು ವೈಜ್ಞಾನಿಕವಾಗಿ ಏನಾದ್ರೂ ಒಂದು ಪರಿಹಾರ ಸಿಗಬಹುದಾ ಅಂತಕ್ಕಂಥ ಒಂದಿಷ್ಟು ವಿಚಾರಗಳನ್ನ ಒಂದು ಆರನೇ ಪ್ಯಾರಾಗ್ರಾಫ್ ನಮಗೆ ಒಳಗೊಂಡಿದೆ. ನೆಕ್ಸ್ಟ್ ಏಳನೇ ಪ್ಯಾರಾಗ್ರಾಫ್ಗೆ ಬರೋಣ. ಸ್ಮಿತಾ ಅಂಡ್ ಹರ್ ಆಂಟ್ ಸುಶೀಲಾ. ಇಲ್ಲಿ ಸ್ಮಿತಾ ಅವಳ ಒಂದು ದುಃಖವನ್ನ ಆ ಒಂದು ಆಂಟ್ ಸುಶೀಲಾ ಅವಳೊಂದಿಗೆ ಹಂಚಿಕೊಳ್ತಾಳೆ. ದೇ ಬೋತ್ ಟಾಕ್ಡ್ ಅಂಡ್ ಮೆಟ್ ಈಚ್ ಅದರ್ ಇನ್ ಒನ್ ಪ್ಲೇಸ್. ಒಂದೇ ಕಡೆ ಅವರಿಬ್ರು ಏನ್ ಮಾಡ್ತಾರೆ ಹಾಗಾದ್ರೆ, ಸ್ಮಿತಾ ಅಂಡ್ ಹರ್ ಆಂಟ್ ಸುಶೀಲಾ ಒಂದೇ ಕಡೆ ಇಬ್ರು ಮೀಟ್ ಆಗ್ತಾರೆ. ಸುಶೀಲಾ ಆಂಟ್ ಸ್ಮಿತಾಳಿಗೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದಾಳೆ. ನೆಕ್ಸ್ಟ್ ದ ಏಟ್ತ್ ಪ್ಯಾರಾಗ್ರಾಫ್ ಸೆಡ್ ಅಸ್ ದ ಪಾರ್ಕ್ ಸೀನ್ ಆರ್ ನರೇಟೆಡ್ ದ ಪಾರ್ಕ್ ಸೀನ್ ಅಂತ ಹೇಳ್ಬೋದು. ಇಲ್ಲಿ ಪಾರ್ಕ್ ಸೀನ್, ಪಾರ್ಕ್ ನಲ್ಲಿ ಏನೇನಾಯ್ತು, ಅಲ್ಲಿ ಇರ್ತಕ್ಕಂಥ ಜನರು ವಾಕಿಂಗ್ ಮಾಡ್ತಾ ಇದ್ರು. ದ ಪೀಪಲ್ ಆಫ್ who were in park, they were running, walking, and some are making yogic exercises and some are eating peanuts and some other food items, and also some are feeding ducks. This was the park scene. The eighth paragraph included
the park scene. Then a ninth paragraph, a daring thought came to Smita while Smita was walking in the park. A daring thought came to Smita. This was the uh, recapitulation about the previous class. Then we will move to next paragraph. Next paragraph ಗೆ ನಾವು ಹಾಗಾದ್ರೆ ಹೋಗೋಣ. The 10th paragraph. The next day, as Smita and her father leaving for the concert, her brother smiled and said, "Enjoy yourself." Though the words came out in painful gasps. Lucky you. ಇಲ್ಲಿ ಏನಾಗುತ್ತೆ ಹಾಗಾದ್ರೆ 10ನೇ ಪ್ಯಾರಾಗ್ರಾಫ್ ನಮಗೆ ಹೇಳ್ಕೊಡುತ್ತೆ ಏನಪ್ಪಾ ಅಂತಂದ್ರೆ, ಅವರ ತಂದೆ ಆಲ್ರೆಡಿ ಈಗ 9ನೇ ಪ್ಯಾರಾಗ್ರಾಫ್ ವರೆಗೂ ನಾವು ನೋಡಿದ್ವಿ. ಸ್ಮಿತಾಸ್ ಫಾದರ್ ವೆಂಟ್ ಟು ಟೇಕ್ ಆರ್ ಬ್ರಿಂಗ್ ಟಿಕೆಟ್ಸ್ ಫಾರ್ ದ ಕನ್ಸರ್ಟ್. ಈ ಒಂದು ರವಿಶಂಕರ್ ಗುರೂಜಿ ಮತ್ತು ಉಸ್ತಾದ್ ಅಲ್ಲಾರಕ್ಕ ಅವರು ಏನು ಕನ್ಸರ್ಟ್ ಅನ್ನ ನಡೆಸ್ತಾ ಇದ್ರು, ಅದಕ್ಕೆ ಸ್ಮಿತಾ ಮತ್ತು ಅವರ ತಂದೆ ಹೋಗೋದಕ್ಕೆ ರೆಡಿ ಆದ್ರು ಮತ್ತು ಅವರ ತಂದೆ ಒಂದು ಟಿಕೆಟ್ ಅನ್ನ ಖರೀದಿ ಮಾಡ್ಕೊಂಡ್ ಬರೋದಕ್ಕೆ ಹೋದ್ರು. ನೆಕ್ಸ್ಟ್ ಏನಾಗುತ್ತೆ ಹಾಗಾದ್ರೆ 10ನೇ ಪ್ಯಾರಾಗ್ರಾಫ್ ನಮ್ಗೆ ಏನ್ ತಿಳಿಸ್ಕೊಡುತ್ತೆ ಅಂತಂದ್ರೆ, ದ ನೆಕ್ಸ್ಟ್ ಡೇ ಆಸ್ ಸ್ಮಿತಾ ಅಂಡ್ ಹರ್ ಫಾದರ್ ವರ್ ಲಿವಿಂಗ್ ಫಾರ್ ದ ಕನ್ಸರ್ಟ್. ನೆಕ್ಸ್ಟ್ ದಿನ ಮರುದಿನ ಏನಾಗುತ್ತೆ ಹಾಗಾದ್ರೆ ಸ್ಮಿತಾ ಮತ್ತು ಅವರ ಫಾದರ್ ಏನಾಗಿದ್ರು ಹಾಗಾದ್ರೆ ಒಂದು ಕನ್ಸರ್ಟ್ಗೆ ಹೋಗ್ತಾ ಇದ್ರು, ಅವ್ರ ಮನೆಯನ್ನ ಬಿಡ್ತಾ ಇದ್ರು ಅಲ್ಲಿಂದ ಹೋಗೋದಕ್ಕೆ. ಹರ್ ಬ್ರದರ್ ಸ್ಮೈಲ್ಡ್ ಅಂಡ್ ಸೇಡ್. ಅವರ ಏನು ಅನಂತ ಇದ್ದ ಸ್ಮಿತಾಳ ಸಹೋದರ ಅವನು ನಗ್ತಾ ಹೇಳ್ತಾನೆ, ಸ್ಮೈಲ್ ಮಾಡ್ತಾ ಹೇಳ್ತಾನೆ, ಮಗಳು ನಗ್ತಾ ಹೇಳ್ತಾನೆ, ಎಂಜಾಯ್ ಯುವರ್ ಸೆಲ್ಫ್ ಅಂತ ಹೇಳಿ. ಯಾಕಂದ್ರೆ ಅವನಲ್ಲಿ ಹೋಗೋದಕ್ಕಾಗೋದಿಲ್ಲ, ಬಿಕಾಸ್ ವಿ ನೋನ್ ದ್ಯಾಟ್ ಹಿ ವಾಸ್ ಸಫರಿಂಗ್ ಫ್ರಮ್ ಅ ಬಿಗ್ ಡಿಸೀಸ್. ಒಂದು ಕ್ಯಾನ್ಸರ್ ಅನ್ನುವಂತಹ ರೋಗದಿಂದ ಅವನು ಬಳಲ್ತಾ ಇದ್ದಾನೆ. ದ ವರ್ಡ್ಸ್ ಕೇಮ್ ಔಟ್ ಇನ್ ಪೇನ್ಫುಲ್ ಗ್ಯಾಸ್ಪ್ಸ್. ಲಕ್ಕಿ ಯು. ಇಲ್ಲಿ ನೋಡ್ರಿ, ಎಂಜಾಯ್ ಯುವರ್ ಸೆಲ್ಫ್ ಅಂತ ಹೇಳ್ತಾನೆ ಸ್ಮಿತಾಳಿಗೆ ಅವಳನ್ನ ನೋಡ್ತಾ. ಮತ್ತೆ ಅವನಿಗೆ ಆ ಒಂದು ಮಾತುಗಳನ್ನು ಹೇಳ್ತಾ ಅವನಲ್ಲಿ ದುಃಖ ಆವರಿಸಿಕೊಳ್ಳುತ್ತೆ, ಅವನ ಮಾತಿನಲ್ಲಿ ದುಃಖದ ಭಾವನೆ ಇರುತ್ತೆ. ಲಕ್ಕಿ ಯು, ನೀನು ಬಹಳಷ್ಟು ಒಂದು ಲಕ್ಕಿ ನೀನು ಅಂತ ಹೇಳಿ ಹೇಳ್ತಾನೆ ಇಲ್ಲಿ ಅನಂತ್. ಯಾರಿಗೆ ಅಂತಂದ್ರೆ ಸ್ಮಿತಾಳಿಗೆ. ನೆಕ್ಸ್ಟ್ 11ನೇ ಪ್ಯಾರಾಗ್ರಾಫಿಗೆ ಹೋಗೋಣ. ಸಿಟ್ಟಿಂಗ್ ಬಿಸೈಡ್ ಹರ್ ಫಾದರ್ ಇನ್ ದ ಗ್ಯಾಲರಿ, ಸ್ಮಿತಾ ಹರ್ಡ್ ಆಸ್ ಇನ್ ಎ ಡ್ರೀಮ್ ದ ಥಂಡರಿಂಗ್ ವೆಲ್ಕಮ್ ದ ಆಡಿಯನ್ಸ್ ಗೇವ್ ದ ಗ್ರೇಟ್ ಮಾಸ್ಟರ್. ಇಲ್ಲಿ ಏನಾಗುತ್ತೆ ಹಾಗಾದ್ರೆ ನೋವಿನಿಂದ ಏನು ಏದು ಉಸಿರು ಬಿಡುತ್ತಾ, ಇಲ್ಲಿ ಇದೆ ನೋಡ್ರಿ ಪೇನ್ಫುಲ್ ಗ್ಯಾಸ್ಪ್ ಅಂತಂದ್ರೆ ನೋವಿನ ಏದು ಉಸಿರನ್ನು ಬಿಡುತ್ತಾ ಹೇಳ್ತಾನೆ. ಅಂದ್ರೆ ಅವನಿಗೆ ಉಸಿರಾಡೋದಕ್ಕೂ ಸಮಸ್ಯೆ ಇದೆ ಅನ್ನೋದನ್ನ ನಾವು ಈಗಾಗಲೇ ಹಿಂದೆ ನೋಡಿದೀವಿ. ಆ ಒಂದು ನೋವಿನ ಒಂದು ಏದು ಉಸಿರು ಬಿಡುತ್ತಾ ನೀನು ಲಕ್ಕಿ ಅಂತ ಹೇಳಿ ಅವನ ಸಹೋದರಿಗೆ ಅವನು ಹೇಳ್ತಾನೆ. ನೆಕ್ಸ್ಟ್ ಸ್ಮಿತಾ ಹೋಗಿ ಏನ್ ಮಾಡ್ತಾ ಇದ್ದಾಳೆ ಹಾಗಾದ್ರೆ, ಸಿಟ್ಟಿಂಗ್ ಬಿಸೈಡ್ ಹರ್ ಫಾದರ್ ಅಂದ್ರೆ ಅವನ ಸ್ಮಿತಾಳ ತಂದೆಯ ಪಕ್ಕದಲ್ಲಿ ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಕೂಡ್ತಾಳೆ. ಆಮೇಲೆ ಎಲ್ಲಿ ಕೂಡ್ತಾಳೆ ಅಂತಂದ್ರೆ ಗ್ಯಾಲರಿ, ಈ ಒಂದು ವೇದಿಕೆಯ ಏನು ವೇದಿಕೆಯ ಮುಂಭಾಗದಲ್ಲಿ ಎಲ್ಲರೂ ಏನು ನೋಡುಗರು ಅಥವಾ ವೀಕ್ಷಕರು ಏನು ಕೂತ್ಕೊಂಡಿರ್ತಾರೆ, ಅಲ್ಲಿ ಎಲ್ಲರೂ ಕೂತ್ಕೊಂಡಿದ್ದಾರೆ ನೋಡ್ರಿ. ಇಲ್ಲಿ ಎಲ್ಲರೂ ವೀಕ್ಷಕರು. ಈ ವೀಕ್ಷಕರ ಹತ್ರ ಇವರ ತಂದೆಯ ಪಕ್ಕದಲ್ಲಿ ಸ್ಮಿತಾ ಇಲ್ಲಿ ಕೂತ್ಕೊಂಡಿದ್ದಾಳೆ. ಸ್ಮಿತಾ ಮತ್ತು ಅವರ ತಂದೆಯವರು, ಅವರ ಪಕ್ಕದಲ್ಲಿ ಅವಳು ಕೂಡ ಕೂಡ್ತಾಳೆ. ಕೂತ್ಕೊಂಡ ನಂತರ ನೋಡ್ರಿ, ಸ್ಮಿತಾ ಹರ್ಡ್ ಆಸ್ ಇನ್ ಎ ಡ್ರೀಮ್ ದ ಥಂಡರಿಂಗ್ ವೆಲ್ಕಮ್ ದ ಆಡಿಯನ್ಸ್ ಗೇವ್ ದ ಗ್ರೇಟ್ ಮಾಸ್ಟರ್. ಇಲ್ಲಿ ಏನಾಗುತ್ತೆ ಹಾಗಾದ್ರೆ ಅವಳಿಗೆ ಒಂಥರ ಕನಸಿನಲ್ಲಿ ನಾನು ಏನಾದ್ರೂ ಇದನ್ನೆಲ್ಲ ನೋಡ್ತಾ ಇದ್ದೀನೋ ಅಥವಾ ಕನಸಿನಲ್ಲಿ ಇದೆಲ್ಲ ನನಗೆ ನನ್ನ ಮುಂದೆ ನಡೀತಾ ಇದೇನೋ ಅಂತ ಒಂದು ಭಾವನೆ ಅವಳಿಗೆ ಅನಿಸ್ತಾ ಇದೆ. ಎಲ್ಲರೂ ಆ ಒಂದು ಏನು ಸೀತಾರ್ ವಾದಕರಾಗಿದ್ರು ರವಿಶಂಕರ್ ಗುರೂಜಿ ಮತ್ತೆ ಉಸ್ತಾದ್ ಅಲ್ಲಾರಕ್ಕ ಅವರು ಬರ್ತಾ ಇದ್ದಾರೆ. ಅವಾಗ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಬಹಳಷ್ಟು ದೊಡ್ಡದಾದಂತ ಒಂದು ಥಂಡರಿಂಗ್ ವೆಲ್ಕಮ್ ಅನ್ನ, ಅಂದ್ರೆ ಬಹಳಷ್ಟು ಜೋರಾದಂತ, ಅಂದ್ರೆ ಜೋರಾಗಿ ಬಾಯ್ ಮಾಡುವಂಥದ್ದು, ಜೋರಾಗಿ ಅವರನ್ನ ವೆಲ್ಕಮ್ ಮಾಡುವಂಥದ್ದು, ಬಾಯ್ ಮಾಡುವಂಥದ್ದು, ಅವರಿಗೆ ವೆಲ್ಕಮ್ ಹೇಳುವಂಥದ್ದು ಎಲ್ಲದು ಈ ರೀತಿಯಾಗಿ ಅವಳಿಗೆ ಒಂದು ಕನಸಿನ ತರ ಅಲ್ಲಿ ಭಾಸವಾಗ್ತಾ ಇತ್ತು. ಬಟ್ ಇಟ್ ವಾಸ್ ನಾಟ್ ಅ ಡ್ರೀಮ್, ಇಟ್ ವಾಸ್ ರಿಯಲಿಸ್ಟಿಕ್ ಇನ್ಸಿಡೆಂಟ್. ಅದು ಒಂದು ರಿಯಲ್ ಆಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಆಗಿತ್ತು. ನೆಕ್ಸ್ಟ್ ಹಾಗಾದ್ರೆ ಮುಂದಿನ ಒಂದು ಪ್ಯಾರಾಗ್ರಾಫ್ ಅನ್ನು ನೋಡೋಣ. ದೆನ್ ದ ಫಸ್ಟ್ ನೋಟ್ಸ್ ಕೇಮ್ ಓವರ್ ದ ಏರ್. ಏನಾಗ್ತಾ ಇತ್ತು ಹಾಗಾದ್ರೆ, ಅವರು ಎಲ್ಲರೂ ಕೂತ್ಕೊಂಡ್ರು. ಪಂಡಿತ್ ರವಿಶಂಕರ್ ಮತ್ತೆ ಉಸ್ತಾದ್ ಅಲ್ಲಾರಕ್ಕ ಅವರು ಏನು ತಬಲಾ ವಾದಕರಿದ್ರು ಮತ್ತು ಈ ಕಡೆ ಸಿತಾರ್ ವಾದನವನ್ನ ನುಡಿಸುವಂತ ರವಿಶಂಕರ್ ಇದ್ರು. ಎಲ್ಲರೂ ಒಂದು ಕಡೆ ಅವರ ಒಂದು ವೇದಿಕೆ ಮೇಲೆ ಕೂತ್ಕೊಂಡು ಅವರು ತಮ್ಮ ಸಿತಾರ್ ವಾದನವನ್ನ ನುಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ದ ಫಸ್ಟ್ ನೋಟ್ಸ್, ಮೊದಲಿನ ಒಂದು ಸಂಗೀತದ ಅಲೆಗಳು ಬರೋದಕ್ಕೆ ಶುರುವಾದವು ನೋಡ್ರಿ. ದೆನ್ ಅಂಡ್ ಸ್ಮಿತಾ ಫೆಲ್ಟ್ ಆಸ್ ಇಫ್ ದ ಗೇಟ್ಸ್ ಆಫ್ ಎನ್ಚಾಂಟ್ಮೆಂಟ್ ಅಂಡ್ ವಂಡರ್ ವೇರ್ ಓಪನಿಂಗ್. ಆ ಒಂದು ಸಂಗೀತದ ಅಲೆಗಳು ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಅವಾಗ ಸ್ಮಿತಾಳಿಗೆ ಏನಾಯ್ತು ಅಂತಂದ್ರೆ ಒಂದು ಬಹಳಷ್ಟು ಇಲ್ಲಿ ಅತಿ ಖುಷಿಯಾದಂತಹ ಒಂದು ಅನುಭವ ಉಂಟಾಯ್ತು. ಮತ್ತೆ ಅವಳಿಗೆ ಆಶ್ಚರ್ಯ ಆಯ್ತು. ಯಾಕೆ ಅಂತಂದ್ರೆ ಆ ಒಂದು ಸಂಗೀತದ ಅಲೆಗಳನ್ನ ನೋಡಿದ್ರೆ
ಅವಳಿಗೆ ಕೇಳಿಸ್ಕೊಂಡ್ರೆ ಅಲ್ಲಿರ್ತಕ್ಕಂಥ ಎಲ್ಲಾ ಒಂದು ಸಂದರ್ಭ ಯಾವ ರೀತಿ ಇತ್ತು ಅಂತಂದ್ರೆ, ಅವಳಿಗೆ ಬರುವಂತ ಏನು ಆಶ್ಚರ್ಯದ ಒಂದು ಬಾಗಿಲುಗಳು, ಅದ್ಭುತದ ಬಾಗಿಲುಗಳು ಅಥವಾ ಗೇಟ್ಗಳು ಓಪನ್ ಆಗಿರುವಂತಹ ಒಂದು ಸಂದರ್ಭದ ತರ ಅಲ್ಲಿ ಅವಳಿಗೆ ಅನಿಸ್ತಾ ಇತ್ತು. ಆ ರೀತಿ ಸಂಗೀತದ ಅಲೆಗಳು ಅಷ್ಟು ಅವಳನ್ನ ಮುಗ್ಧತೆಯಿಂದ ಅವಳ ಒಂದು ಮನಸ್ಸಿಗೆ ಮುದವನ್ನ ನೀಡಿದವು. ನೆಕ್ಸ್ಟ್ ನೋಡ್ರಿ, ಸ್ಪೆಲ್ ಬೌಂಡ್, ಅವಳನ್ನ ಮಂತ್ರಮುಗ್ಧವಾಗಿಸಿದವು. ಎಲ್ಲ ಸಂಗೀತದ ಅಲೆಗಳು ಏನಿದ್ವು ಮಂತ್ರಮುಗ್ಧವಾಗಿಸಿದವು. ಸ್ಪೆಲ್ ಬೌಂಡ್ ಅಂತಂದ್ರೆ ಮಂತ್ರಮುಗ್ಧತೆಯನ್ನ ಅನುಭವಿಸುವುದು ಅಥವಾ ಮಂತ್ರಮುಗ್ಧತೆಯನ್ನ ಗೊಳಿಸುವುದು ಅಂತ ಹೇಳಿ. ಶಿ ಲಿಸನ್ ಟು ದ ಅನ್ಫೋಲ್ಡಿಂಗ್ ರಾಗಾಸ್, ಅಲ್ಲಿ ಹಲವಾರು ತರತರನಾದಂತಹ ಒಂದಿಷ್ಟು ರಾಗಗಳನ್ನ ಆ ಒಂದು ಸಿತಾರ್ ವಾದಕರು ನುಡಿಸ್ತಾ ಇದ್ರು. ದ ಸ್ಲೋ ಪ್ಲೇಂಟಿವ್ ನೋಟ್ಸ್, ನೆಕ್ಸ್ಟ್ ನಿಧಾನವಾಗಿ ಒಂದು ಸಿತಾರ್ ವಾದನವನ್ನ ನುಡಿಸಿದ್ರು, ಅದರ ರಾಗಗಳನ್ನ ಕೇಳಿಸ್ಕೊಂಡ್ರು. ನೆಕ್ಸ್ಟ್ ದ ಫಾಸ್ಟ್ ಟೆಂಪ್ಲಿಂಗ್ ಒನ್ಸ್, ಆಮೇಲೆ ಏನಾದ್ರು ಹಾಗಾದ್ರೆ ಜೋರಾದ ರಾಗಗಳು, ಆ ಸಿತಾರ್ ವಾದನ ಜೋರಾಗಿ ನುಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಂತವುಗಳನ್ನು ಕೂಡ ಕೇಳಿಸ್ಕೊಂಡ್ಲು ಸ್ಮಿತಾ. ಬಟ್ ಆಲ್ ದ ವೈಲ್ ದ ಪ್ಲಾನ್ ಶಿ ಹ್ಯಾಡ್ ಡಿಸೈಡೆಡ್ ಆನ್ ದ ಈವನಿಂಗ್ ಬಿಫೋರ್ ರಿಮೇನ್ಡ್. ಎಲ್ಲವೂ ಸರಿ, ಎಲ್ಲಾ ರಾಗಗಳು ಸ್ಲೋ ಆಗಿ ಮತ್ತು ಜೋರಾಗಿ ಎಲ್ಲಾ ರಾಗಗಳು ಬರ್ತಾ ಇದ್ವು. ಜೊತೆಗೆ ಅವಳು ಏನು ಒಂದು ಪ್ಲಾನ್ ಮಾಡಿದ್ಲು, ಆಲ್ರೆಡಿ ಅವಳ ಮನಸ್ಸಿನಲ್ಲಿ ಒಂದು ಪ್ಲಾನ್ ಅನ್ನ ಶಿ ಡಿಸೈಡೆಡ್ ಅ ಪ್ಲಾನ್ ಇನ್ ಹರ್ ಮೈಂಡ್, ದಟ್ ವಾಸ್ ರಿಮೇನ್ಡ್ ಫರ್ಮ್ಲಿ ಇನ್ ಹರ್ ಮೈಂಡ್. ದಟ್ ಪ್ಲಾನ್, ಅವಳು ಏನ್ ಪ್ಲಾನ್ ಮಾಡಿದ್ಲಲ್ಲ, ದಟ್ ಪ್ಲಾನ್ ಮೇಡ್ ಬೈ ಸ್ಮಿತಾ ವಾಸ್ ರಿಮೇನ್ಡ್ ಇನ್ ಹರ್ ಮೈಂಡ್ ಫರ್ಮ್ಲಿ. ಏನಾಗಿತ್ತು ಹಾಗಾದ್ರೆ, ಆ ಒಂದು ಏನ್ ಪ್ಲಾನ್ ಮಾಡಿದ್ಲು, ಏನ್ ಒಂದು ಯೋಜನೆಯನ್ನು ಹಾಕೊಂಡಿದ್ಲು ಅವಳು, ಅದು ಬಹಳಷ್ಟು ದೃಢವಾಗಿ ತನ್ನ ಒಂದು ಮನಸ್ಸಿನಲ್ಲಿನೇ ಅದು ಉಳಿದುಕೊಂಡಿದ್ವು. ಇಲ್ಲಿ ಕೆಲವೊಂದಿಷ್ಟು ಶಬ್ದ ಹಾಕ್ತಾ ಉಳಿದುಕೊಂಡಿದ್ದೇವೆ ನೋಡ್ರಿ. ವಂಡರ್ ಅಂತಂದ್ರೆ ಆಶ್ಚರ್ಯ, ಅವಳನ್ನ ಆಶ್ಚರ್ಯಕರವಾದಂತ ರೀತಿಯೊಳಗ ಸಂಗೀತದ ಅಲೆಗಳು ಬಂದು. ನೆಕ್ಸ್ಟ್ ರಿಮೇನ್ಡ್ ಅಂದ್ರೆ ಒಂದು ಪ್ಲಾನು ಅವಳ ತಲೆಯಲ್ಲಿನೇ ಇನ್ನೂ ಉಳಿದಿತ್ತು, ಅದಕ್ಕೆ ನಾವು ರಿಮೇನ್ಡ್ ಅಂತ ಇಲ್ಲಿ ಕರಿತೀವಿ. ನೆಕ್ಸ್ಟ್ ಫರ್ಮ್ಲಿ ಅಂತ ಹೇಳಿ, ಫರ್ಮ್ಲಿ ಇಟ್ಸ್ ಮೀನ್ಸ್ ಡಿಟರ್ಮೈಂಡ್ ಅಂದ್ರೆ ದೃಢವಾಗಿ ನಿಲ್ಲುವಂಥದ್ದು, ಅಂದ್ರೆ ಯಾವುದೇ ಕಾರಣಕ್ಕೂ ಅದು ನೆನಪು ಹಾರ್ಲಿಲ್ಲ ಅವಳು, ಅದಕ್ಕೆ ಫರ್ಮ್ಲಿ ಅಂತ ಹೇಳಿ ನಾವಿಲ್ಲಿ ಉಪಯೋಗ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ ಯಾವ ರೀತಿ ರಾಗಗಳು ಇರ್ತಾವ ಅನ್ನುವಂಥದ್ದಕ್ಕೆ ಒಂದು ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದೀನಿ, ನೀವು ನೋಡ್ರಿ. ಈ ರೀತಿ ರಾಗಗಳ ಅಲೆಗಳು ನಮಗೆ ಗೋಚರಿಸ್ತವೆ, ಅಂದ್ರೆ ಕಾಣೋದಿಲ್ಲವೇನು, ಬಟ್ ಆ ರೀತಿ ಅವುಗಳನ್ನ ನಾವು ಊಹೆ ಮಾಡಬಹುದು. ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್ ಶಿ ಹರ್ಡ್ ಅನಂತ್ಸ್ ವಾಯ್ಸ್ ಇನ್ ಎವ್ರಿ ಬೀಟ್ ಆಫ್ ದ ತಬಲಾ. ಅವಳು ಏನ್ ಮಾಡ್ತಾ ಇದ್ಲು, ಅನಂತ್ ಹೇಳ್ತಾ ಇದ್ದ, ಇಟ್ ವಾಸ್ ದ ಚಾನ್ಸ್ ಆಫ್ ಅ ಲೈಫ್ ಟೈಮ್, ನನ್ನ ಜೀವಮಾನದ ಒಂದು ಆಸೆ ಇದು ನನ್ನ ಜೀವನಕ್ಕೆ ಇರುವಂತ ಒಂದು ಕೊನೆಯ ಆಸೆ, ಅಥವಾ ಇದು ಚಾನ್ಸ್, ಈ ಚಾನ್ಸ್ ನಾನು ಮಿಸ್ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಹೇಳುವಂತಹ ಮಾತೆ ಪ್ರತಿಯೊಂದು ನೋಡ್ರಿ. ಶಿ ಹರ್ಡ್ ಅನಂತ್ಸ್ ವಾಯ್ಸ್ ಇನ್ ಎವ್ರಿ ಬೀಟ್ ಆಫ್ ದ ತಬಲಾ, ಪ್ರತಿಯೊಂದು ತಬಲಾ ವಾದನದ ಒಂದು ಪ್ರತಿಯೊಂದು ತಬಲಾ ವಾದನದಲ್ಲೂ ಕೂಡ ಯಾವ ರೀತಿಯಾಗಿ ಉಸ್ತಾದ್ ಅಲ್ಲಾರಕ ಅವರು ತಬಲಾವನ್ನ ಬಾರಿಸಿದ್ರಲ್ಲ, ಪ್ರತಿಯೊಂದರಲ್ಲೂ ಕೂಡ ಅವಳು ನನ್ನ ಸಹೋದರನ ಒಂದು ವಯಸ್ಸನ್ನ, ಯಾವ ವಯಸ್ಸದು, ದ ಚಾನ್ಸ್ ಆಫ್ ಅ ಲೈಫ್ ಟೈಮ್ ಅಂತಕ್ಕಂಥ ಮಾತೆ ಅವಳಿಗೆ ಬರೀ ಗುನುಗುಡ್ತಾ ಇತ್ತು, ಅದನ್ನೇ ಅವಳು ಬರೀ ಮೆಲುಕು ಹಾಕ್ತಾ ಇದ್ಲು. ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ ದ ಕನ್ಸರ್ಟ್ ಕೇಮ್ ಟು ಆನ್ ಎಂಡ್ ಅಂಡ್ ದ ಆಡಿಯನ್ಸ್ ಗೇವ್ ದ ಆರ್ಟಿಸ್ಟ್ ಎ ಸ್ಟ್ಯಾಂಡಿಂಗ್ ಓವೇಶನ್. The concert came to an end and the audience gave the artist a standing ovation. ಇಲ್ಲಿ ಏನಾಗುತ್ತೋ ಹಾಗಾದ್ರೆ, ಈ ಒಂದು ಕನ್ಸರ್ಟ್ ಅಂತಕ್ಕಂಥದ್ದು ಯಾವುದು, ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲಾರಕ ಅವರು ಏನು ಕನ್ಸರ್ಟ್ ಅನ್ನ ನಡೆಸ್ತಾ ಇದ್ರು, ಸಂಗೀತ ಮೇಳವನ್ನ ನಡೆಸ್ತಾ ಇದ್ರು, ಅದು ಮುಗಿಯೋದಕ್ಕೆ ಬಂತು. ಇಟ್ ವಾಸ್ ಕೇಮ್ ಟು ಆನ್ ಎಂಡ್. ದೆನ್ ಆಲ್ ದಿ ಆಡಿಯನ್ಸ್ ಅಂದ್ರೆ ಇಲ್ಲಿ ಪ್ರೇಕ್ಷಕರು, ಇಲ್ಲಿ ನೋಡ್ರಿ ಪ್ರೇಕ್ಷಕರು ಅಂತ ಕೊಟ್ಟಿದ್ದೀನಿ. ಪ್ರೇಕ್ಷಕರು ಏನ್ ಮಾಡ್ಬೇಕಾಗಾದ್ರೆ, ಎಲ್ಲರೂ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಎದ್ದು ನಿಂತು ಸ್ಟ್ಯಾಂಡಿಂಗ್ ಓವೇಶನ್ ಅನ್ನ ಕೊಟ್ರು. ಸ್ಟ್ಯಾಂಡಿಂಗ್ ಓವೇಶನ್ ಅಂತಂದ್ರೆ ಆ ಒಂದು ಯಾವ ರೀತಿಯಾಗಿ ಒಂದು ಸಂಗೀತ ಕಚೇರಿ ಮುಗಿತಾ ಇದ್ದಂತೆನೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆಯ ಒಂದು ಸುರಿಮಳೆಯನ್ನ ಅಲ್ಲಿ ಗೈತಾರೆ, ಅಂದ್ರೆ ಸ್ಟ್ಯಾಂಡಿಂಗ್ ಓವೇಶನ್ ಮೀನ್ಸ್ ಇಲ್ಲಿದೆ ನೋಡ್ರಿ, ಎಂಥೂಸಿಯಾಸ್ಟಿಕ್ ಕ್ಲಾಪಿಂಗ್ ಬೈ ದ ಆಡಿಯನ್ಸ್ ಹೂ ಸ್ಟ್ಯಾಂಡ್ ಅಪ್ ಫ್ರಾಮ್ ದೇರ್ ಸೀಟ್ಸ್ ಆಸ್ ಎ ಸೈನ್ ಆಫ್ ದೇರ್ ಅಪ್ರಿಸಿಯೇಷನ್. ಒಂದು ಅಪ್ರಿಸಿಯೇಷನ್ ಅನ್ನ ಕೊಡೋದಕ್ಕಾಗಿ ಎದ್ದು ನಿಂತು ಎಲ್ಲರೂ ಜೋರಾಗಿ ಒಂದು ಚಪ್ಪಾಳೆಯನ್ನ ತಟ್ಟೋದಕ್ಕೆ ನಾವು ಸ್ಟ್ಯಾಂಡಿಂಗ್ ಓವೇಶನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, ಹಾಗಾದ್ರೆ ಎ ಲಾರ್ಜ್ ಮೋಸ್ಟೆಡ್ ಮ್ಯಾನ್ ಮೇಡ್ ಅ ಲಾಂಗ್ ಬೋರಿಂಗ್ ಸ್ಪೀಚ್. ಇದಾದ ನಂತರ ಏನಾಗುತ್ತೆ ಇಲ್ಲಿ, ಹಾಗಾದ್ರೆ ಒಬ್ಬ
ವ್ಯಕ್ತಿ ಬಹಳಷ್ಟು ಉದ್ದನೆಯ ಮೀಸೆ ಹೊಂದಿರತಕ್ಕಂಥ ಮೌಸ್ಟಾಶಿಡ್, ಇದರದ ಒಂದು ಪ್ರೊನೌನ್ಸಿಯೇಷನ್ ಅನ್ನ ಇಲ್ಲಿ ಕೊಟ್ಟಿದೆ ನೋಡ್ರಿ. ಮೌಸ್ಟಾಶಿಡ್ ಒಬ್ಬ ಮನುಷ್ಯ ಏನಿದ್ದಾನೆ ಅಂದ್ರೆ ಮೀಸೆಯನ್ನ ಇರುವಂತ ಒಬ್ಬ ಮನುಷ್ಯ, ಬಹಳಷ್ಟು ಉದ್ದನೆಯ ದೊಡ್ಡದಾದಂತ ಮೀಸೆಯನ್ನು ಹೊಂದಿರತಕ್ಕಂತ ಒಬ್ಬ ಮನುಷ್ಯ ಏನಿದ್ದ, ಅವನು ಈ ಆಫ್ಟರ್ ದಿ ಕನ್ಸರ್ಟ್ ಹಿ ಮೇಡ್ ಅ ಲಾಂಗ್ ಸ್ಪೀಚ್. ಅವನು ಏನ್ ಮಾಡ್ತಾನೆ ಹಾಗಾದ್ರೆ, ಇಟ್ ವಾಸ್ ನಾಟ್ ಓನ್ಲಿ ಲಾಂಗ್, ಇಟ್ ವಾಸ್ ಆಲ್ಸೋ ಬೋರಿಂಗ್. ಅದು ಬರೀ ಲಾಂಗ್ ಆಗಿರ್ತಕ್ಕಂಥ ಮತ್ತು ಬೋರ್ ಆಗಿರ್ತಕ್ಕಂಥ, ಬೋರಿಂಗ್ ಸ್ಪೀಚ್ ಅಂತಂದ್ರೆ ಬಹಳಷ್ಟು ಬೇಸರದ ಒಂದು ಭಾಷಣವನ್ನ ಆ ಒಬ್ಬ ಮೀಸೆಯನ್ನ ಇರುವಂತಹ ಒಬ್ಬ ಮನುಷ್ಯ ಮಾಡ್ತಾನೆ. ದೆನ್ ಫಾಲೋಡ್ ದ ಪ್ರೆಸೆಂಟೇಷನ್ ಆಫ್ ಬೊಕೇಸ್. ಅದಾದ ನಂತರ ಆಫ್ಟರ್ ದಟ್ long boring speech of the mustached man, there was the presentation of then followed the presentation of bouquets. ಅಲ್ಲಿ ಬಹಳಷ್ಟು ಜನ ಅಲ್ಲಿ ಬಂದಿರತಕ್ಕಂಥ ಎಲ್ಲಾ ಸಂಗೀತವನ್ನ ಆಲಿಸುವಂತವ್ರು, ಆ ಒಂದು ಸಂಗೀತ ಕಚೇರಿಗೆ ಬಂದಿರತಕ್ಕಂಥ ಎಲ್ಲಾ ಒಂದು ಆಡಿಯನ್ಸ್ ಏನಿದ್ರು, ಅವರು ಈ ಒಂದು ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಹಲ್ಲಾರಕರ್ ಅವರಿಗೆ ಬೊಕೇಸ್ ಅನ್ನ ಅಂದ್ರ ಹೂಗುಚ್ಛಗಳನ್ನ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ದೆನ್ ಮೋರ್ ಅಪ್ಲಾಸ್ ಅಂಡ್ ದ ಕರ್ಟೇನ್ ಕೇಮ್ ಡೌನ್. ಆನಂತರ ಅದೇನಾಗತ್ತೆ ಹಾಗಾದ್ರೆ, ಇಲ್ಲಿ ಬಹಳಷ್ಟು ಜೋರಾಗಿ ಯಾವಾಗ ಒಂದು ಹೂಗುಚ್ಛಗಳನ್ನ ಕೊಟ್ಟು ಜೋರಾಗಿ ಚಪ್ಪಾಳೆಯನ್ನ ತಟ್ಟೋದ್ರ ಮೂಲಕ ಚಪ್ಪಾಳೆಯನ್ನ ತಟ್ತಾರೆ, ಕೊನೆಗೆ ದ ಕರ್ಟನ್ ಕೇಮ್ ಡೌನ್. ಆ ಒಂದು ಕರ್ಟನ್ ಏನಿರತ್ತೆ, ಪರದೆ ಏನಿರತ್ತೆ, ಅದು ಕೆಳಗಡೆ ಬರುತ್ತೆ. ಅಂದ್ರೆ ಆ ಒಂದು ವೇದಿಕೆ ಆ ವೇದಿಕೆಯನ್ನ ಮುಚ್ತಾರೆ ಅಂತಕ್ಕಂಥದ್ದು ಪರದೆಯ ಮೂಲಕ. ದ ಪೀಪಲ್ ಬಿಗ್ಯಾನ್ ಟು ಮೂವ್ ಟುವರ್ಡ್ಸ್ ದ ಎಕ್ಸಿಸ್ಟ್ಸ್. ಇಲ್ಲಿರ್ತಕ್ಕಂಥ ಎಲ್ಲಾ ಆಡಿಯನ್ಸ್ ಪೀಪಲ್ ಏನ್ ಬಂದಿದ್ರು ಆ ಒಂದು ಸಂಗೀತ ಕಚೇರಿಗೆ, ಎಲ್ಲರೂ ದೇ ಬಿಗ್ಯಾನ್ ಟು ಮೂವ್ ಟುವರ್ಡ್ಸ್ ದ ಎಕ್ಸಿಸ್ಟ್ ಅಂತಂದ್ರೆ ಇಲ್ಲಿ ನಿರ್ಗಮನದ ಒಂದು ದಾರಿ ಅಥವಾ ನಿರ್ಗಮನದ ಒಂದು ಬಾಗಿಲು. ಅಲ್ಲಿ ಏನ್ ಮಾಡ್ತಾರೆ ಹಾಗಾದ್ರೆ, ಎಲ್ಲರೂ ಹೊರ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅನ್ನು ನೋಡೋಣ. 12th ಪ್ಯಾರಾಗ್ರಾಫ್. ನೌ ವಾಸ್ ದ ಟೈಮ್. ಈಗ ಒಂದು ಸಮಯ ಬಂತು. ಹಾಗಾದ್ರೆ ಯಾವುದಪ್ಪ ಸಮಯ ನೋಡ್ರಿ, ಇಲ್ಲಿ ನೌ ವಾಸ್ ದ ಟೈಮ್ ಅಂತ ಹೇಳ್ತಾ ಇದಾರೆ. ಸ್ಮಿತಾ ರಿಗಲ್ಡ್ ಹರ್ ವೇ ಥ್ರೂ ದ ಕ್ರೌಡ್ಸ್ ಟುವರ್ಡ್ಸ್ ದ ಸ್ಟೇಜ್. ಸ್ಮಿತಾ ಏನ್ ಮಾಡ್ತಾಳೆ, ಆಸ್ ವಿ ನೋ ಆಲ್ರೆಡಿ, ಆಲ್ ದಿ ಆಡಿಯನ್ಸ್ ಮೂವ್ ಟುವರ್ಡ್ಸ್ ದ ಎಕ್ಸಿಸ್ಟ್. ಇಲ್ಲಿ ಏನಾಗುತ್ತೆ, ಎಲ್ಲರೂ ಹೊರ ಹೋಗೋ ದಾರಿಯಲ್ಲಿ ಹೋಗೋದಕ್ಕೆ ಪ್ರಾರಂಭ ಮಾಡಿದ್ರೆ, ಬಟ್ ಸ್ಮಿತಾ ಏನ್ ಮಾಡ್ತಾಳೆ ಹಾಗಾದ್ರೆ, ಸ್ಮಿತಾ ರಿಗಲ್ಡ್ ಹರ್ವೇ. ಅವಳು ತನ್ನಷ್ಟಕ್ಕೆ ತಾನೇ, ರಿಗಲ್ಡ್ ಅಂತಂದ್ರೆ ಇಲ್ಲಿ ನಡೆಯುತ್ತಾ ದಾರಿ ಮಾಡ್ಕೊಳ್ತಾಳ. ಯಾವ ಕಡೆ ದಾರಿ ಮಾಡ್ಕೊಳ್ತಾಳ ಅವಳು ನೋಡ್ರಿ ಇಲ್ಲಿ ಹಾಗಾದ್ರೆ, ಥ್ರೂ ದ ಕ್ರೌಡ್ಸ್ ಟುವರ್ಡ್ಸ್ ದ ಸ್ಟೇಜ್. ನೋಡ್ರಿ ಇವಳು ಈ ಒಂದು ಬಹಳಷ್ಟು ಜನ ಇನ್ನೂ ನಿಂತ್ಕೊಂಡಿರ್ತಾರೆ ಅಲ್ಲಿ, ಕೆಲವೊಂದಿಷ್ಟು ಜನ ಅಲ್ಲಿ ಕ್ರೌಡ್ಸ್ ಇರುತ್ತೆ. ಕ್ರೌಡ್ಸ್ ಅಂದ್ರೆ ಬಹಳಷ್ಟು ಜನ ಸಮೂಹ ಇರುತ್ತೆ, ಅಲ್ಲಿನೇ ಹೋಗ್ತಾಳೆ. ಟುವರ್ಡ್ಸ್ ದ ಸ್ಟೇಜ್ ಹೋಗ್ತಾಳೆ ಅವಳು. ಎಲ್ಲರೂ ಟುವರ್ಡ್ಸ್ ಎಕ್ಸಿಸ್ಟೆನ್ಸ್ ಹೋದ್ರೆ, ಇವಳು ಏನ್ ಮಾಡ್ತಾಳೆ, ಟುವರ್ಡ್ಸ್ ದ ಸ್ಟೇಜ್ ಅಂದ್ರೆ ಸ್ಟೇಜ್ ಕಡೆ ಹೋಗ್ತಾಳೆ. ಯಾರು, ಸ್ಮಿತಾ. ದೆನ್ ಶಿ ವೆಂಟ್ ಅಪ್ ದ ಸ್ಟೆಪ್ಸ್ ದ್ಯಾಟ್ ಲೆಡ್ ಟು ದ ವಿಂಗ್ಸ್. ನೆಕ್ಸ್ಟ್ ಏನ್ ಮಾಡ್ತಾಳೆ ಅವಳು, ವೇದಿಕೆಯ ಪಕ್ಕದಲ್ಲಿ ಇರ್ತಕ್ಕಂಥ ಅಂದ್ರೆ ವೇದಿಕೆ ಮೇಲೆ ಹತ್ತಬೇಕಲ್ಲ, ಸ್ಟೆಪ್ಸ್ ಅನ್ನ, ಈ ಒಂದು ಸ್ಟೇರ್ ಕೇಸ್ ಏನಂತೀವಿ ಅದನ್ನ ಅವಳು ಏನ್ ಮಾಡ್ತಾಳೆ ಹಾಗಾದ್ರೆ, ಮೆಲ್ಲನೆ ಅದನ್ನ ಆ ಒಂದು ಸ್ಟೇರ್ ಕೇಸ್ ಅನ್ನ ಅಥವಾ ಸ್ಟೆಪ್ಸ್ ಅನ್ನ ಹತ್ತಾಳೆ. ಬಟ್ ಹರ್ ಹಾರ್ಟ್ ಬೀಟಿಂಗ್ ಲೌಡ್ಲಿ. ಅವಳ ಹೃದಯ ಜೋರಾಗಿ ಇಲ್ಲಿ ಬಡಿದ್ಕೊಳ್ತಾ ಇತ್ತು. ಅದನ್ನ ಆ ರೀತಿ ಒಂದು ಮೆಟ್ಟಲನ್ನ ಹತ್ತಿ ಇನ್ನೇನು ಅವರ ಹತ್ರ ಹೋಗ್ಬೇಕು, ಯಾರು ಈ ಒಂದು ವಾದಕರೇನಿದ್ದಾರಲ್ಲ, ಸಂಗೀತ ವಾದಕರು, ಅವರ ಹತ್ರ ಹೋಗ್ಬೇಕಂದ್ರೆ ಅವಳ ಹೃದಯ ಜೋರಾಗಿ ಬಡ್ಕೊಳ್ತಾ ಇತ್ತು. ಅಂದ್ರೆ ಅವ್ರು ಎಲ್ಲಿ ಏನಾದ್ರು ಹೇಳ್ತಾರೋ ಅಥವಾ ಏನಾದ್ರು ಬೈತಾರೋ ಅಂತಕ್ಕಂಥ ಒಂದಿಷ್ಟು ಅಥವಾ ದೊಡ್ಡ ವ್ಯಕ್ತಿತ್ವದ ಜನರನ್ನ ಭೇಟಿಯಾಗೋದಕ್ಕೆ ಅವಳ ಒಂದು ಹೃದಯ ಆ ರೀತಿ ಆಗ್ತಾ ಇತ್ತೇನೋ ಅಂತ ಹೇಳಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ಇನ್ ದ ವಿಂಗ್ಸ್ ಅ ಸ್ಮಾಲ್ ಕ್ರೌಡ್ ಹ್ಯಾಡ್ ಗ್ಯಾದರ್ಡ್ ಟು ಟಾಕ್ ಅಬೌಟ್ ದ ಈವ್ನಿಂಗ್ ಕನ್ಸರ್ಟ್ ಟು ಹೆಲ್ಪ್ ಕ್ಯಾರಿ ಬೊಕೇಸ್ ಅಂಡ್ ಟೀ ಕಪ್ಸ್ ಅಂಡ್ ಇನ್ಸ್ಟ್ರೂಮೆಂಟ್ಸ್. ಇಲ್ಲಿ ಏನಾಗುತ್ತೆ ಹಾಗಾದ್ರೆ, ಅಲ್ಲಿ ಕೆಲವೊಂದಿಷ್ಟು ಜನ ಸ್ಮಾಲ್ ಬೇರೆ ಬೇರೆ ಗುಂಪಿನಲ್ಲಿ ಜನ ನಿಂತ್ಕೊಂಡಿತ್ತು. ಇಲ್ಲಿ ಸ್ಮಾಲ್ ಕ್ರೌಡ್ ಅಂತಂದ್ರೆ ಸ್ವಲ್ಪ ಒಂದು 5-6 ಜನ, 4-5 ಜನದ ಒಂದು ಗುಂಪುಗಳು, ಅಲ್ಲಿ ಗುಂಪಿನ ಜನರು ಅಲ್ಲಿ ನಿಂತ್ಕೊಂಡಿದ್ರು. ಏನಾಗಿತ್ತು ಹಾಗಾದ್ರೆ, ಅಲ್ಲಿ ಸ್ವಲ್ಪ ಜನ ಗ್ಯಾದರ್ಡ್ ಆಗಿದ್ರು. ಗ್ಯಾದರ್ಡ್ ಅಂದ್ರೆ ಸೇರ್ಕೊಳ್ಳುವಂಥದ್ದು, ಒಂದ್ ಕಡೆ ಸೇರುವಂತದ್ದಕ್ಕೆ ಗ್ಯಾದರ್ಡ್ ಅಂತ ಕರಿತೀವಿ. ಟು ಟಾಕ್ ಅಬೌಟ್ ದ ಈವ್ನಿಂಗ್ ಕನ್ಸರ್ಟ್. ಸ್ವಲ್ಪ ಜನ ಯಾಕೆ ಸೇರಿದ್ರು ಅಂತಂದ್ರೆ, ಅಲ್ಲಿ ಈ ಒಂದು ಈವ್ನಿಂಗ್ ಕನ್ಸರ್ಟ್ ಬಗ್ಗೆ, ಇವಾಗ ಏನಾಗಿರ್ತಕ್ಕಂಥದ್ದನ್ನ ಬೆಳಗಿನ ಕನ್ಸರ್ಟ್ ಅನ್ನ ಬಿಟ್ಟು ಈವ್ನಿಂಗ್ ಕನ್ಸರ್ಟ್ ಮತ್ತು ಸಾಯಂಕಾಲದ ಒಂದು ಸಂಗೀತ ಮೇಳದ ಬಗ್ಗೆ, ಸಂಗೀತ ಕಚೇರಿ ಬಗ್ಗೆ ಅಲ್ಲಿ ಮಾತಾಡ್ಕೊಳ್ತಾ ನಿಂತಿದ್ರು ಸ್ವಲ್ಪ ಜನ. ನೆಕ್ಸ್ಟ್, ಟು ಹೆಲ್ಪ್ ಕ್ಯಾರಿ ಬೊಕೇಸ್. ಇನ್ನು ಕೆಲವೊಂದಿಷ್ಟು ಗುಂಪು ಏನಾಗಿತ್ತು, ಇನ್ನೊಂದು ಗುಂಪು ಏನ್ ಮಾಡ್ತಾ ಇತ್ತು ಹಾಗಾದ್ರೆ, ಅಲ್ಲಿ ಏನು ಕೊಟ್ಟಿರ್ತಕ್ಕಂಥ ಹೂಗುಚ್ಚಗಳೇನಿದ್ವಲ್ಲ, ಟು ಹೆಲ್ಪ್ ಕ್ಯಾರಿ ಬೊಕೇಸ್ ಅನ್ನ ತೆಗೆದುಕೊಂಡು ಹೋಗೋದಕ್ಕೆ, ಟು ಟೇಕ್ ಅವೇ ಬೊಕೇಸ್ ಟು ದ ಇನ್ಸೈಡ್ ದ
ಸ್ಟೇಜ್, ಆ ಒಂದು ಸ್ಟೇಜ್ ನ ಒಳಗಡೆ ಇರ್ತಕ್ಕಂಥ ಒಂದು ರೂಮ್ ಏನಿತ್ತು ಅಲ್ಲಿ ಆ ಒಂದು ಬೊಕೇಸ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಕೆಲವೊಂದಿಷ್ಟು ಜನ ಅಲ್ಲಿ ಬಂದಂತವ್ರಿಗೆ ಟೀ ಮತ್ತೆ ಅವನ್ನೆಲ್ಲ ಕೊಟ್ಟಿದ್ರಲ್ಲ ಆ ಟೀ ಕಪ್ಸ್ ಅನ್ನ ವಾಪಸ್ ತೆಗೆದುಕೊಂಡು ಹೋಗ್ತಾ ಇದ್ರು. ಆಮೇಲೆ ಅಂಡ್ ಇನ್ಸ್ಟ್ರೂಮೆಂಟ್ಸ್ ನೋಡ್ರಿ, ಅಲ್ಲಿ ಸಂಗೀತ ವಾದಕರಿಗೆ ಏನ್ ಇನ್ಸ್ಟ್ರೂಮೆಂಟ್ಸ್ ಕೊಟ್ಟಿದ್ರು ಅವನು ಕೂಡ ಕೆಲವೊಂದಿಷ್ಟು ಜನ ಒಳಗಡೆ ಒಯ್ದು ಇಡೋದಕ್ಕೆ ಅಲ್ಲಿ ಪ್ರಾರಂಭ ಮಾಡಿದ್ರು. ಈ ರೀತಿಯಾದಂತಹ ವಾತಾವರಣ ಅಥವಾ ಸನ್ನಿವೇಶ ಅಲ್ಲಿ ನಡೀತಾ ಇತ್ತು. ಸ್ಮಿತಾ ಏನೋ ಸ್ಟೇಜ್ ಹತ್ರ ಹೋಗಿದ್ಲಲ್ಲ ಅಲ್ಲಿ. ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ ಇಲ್ಲಿ ಲೌಡ್ಲಿ ಅಂತಕ್ಕಂಥ ಒಂದು ಶಬ್ದ ಇದೆ. ಲೌಡ್ಲಿ ಅಂತಂದ್ರೆ ಜೋರಾಗಿ ಬಡಿದುಕೊಳ್ತಾ ಇತ್ತು. ಅವಳ ಹಾರ್ಟ್ ಏನ್ ಮಾಡಿತ್ತು ಹಾಗಾದ್ರೆ ಜೋರಾಗಿ ಬಡಿದುಕೊಳ್ತಾ ಇತ್ತು. ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ ಅನ್ನ ನೋಡೋಣ. 13th ಪ್ಯಾರಾಗ್ರಾಫ್. ಹಿ ವಾಸ್ ದೇರ್ ಸ್ಟ್ಯಾಂಡಿಂಗ್ ವಿತ್ ದ ಮ್ಯಾನ್ ಹೂ ಪ್ಲೇಡ್ ದ ತಬ್ಲಾ ಫಾರ್ ಹಿಮ್, ದ ಗ್ರೇಟ್ ವಿಜಾರ್ಡ್ ಆಫ್ ಮ್ಯೂಸಿಕ್ ಉಸ್ತಾದ್ ಅಲ್ಲಾ ರಖಾ. ಇಲ್ಲಿ ಏನಾಗುತ್ತೆ ಹಾಗಾದ್ರೆ ಹಿ ವಾಸ್ ದೇರ್ ಸ್ಟ್ಯಾಂಡಿಂಗ್ ವಿತ್ ದ ಮ್ಯಾನ್ ಹೂ ಪ್ಲೇಡ್ ದ ತಬ್ಲಾ ಫಾರ್ ಹಿಮ್. ನೋಡ್ರಿ, ಅಲ್ಲಿ ಆ ಮನುಷ್ಯ ನಿಂತಿದ್ದಾನೆ. ಅಲ್ಲಿ ಅವನೊಂದಿಗೆ ಯಾರು ತಬ್ಲಾವನ್ನ ಬಾರಿಸ್ತಾರಲ್ಲ ಅವನ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ ಆ ಮನುಷ್ಯ. ಆ ತಬ್ಲಾ ವಾದಕರು ಯಾರು ಹಾಗಾದ್ರೆ ದ ಗ್ರೇಟ್ ವಿಜಾರ್ಡ್ ಆಫ್ ಮ್ಯೂಸಿಕ್. ಆ ತಬ್ಲಾ ವಾದಕರು ಏನ್ ಹಾಗಾದ್ರೆ ಸಂಗೀತದ ಒಬ್ಬ ಮಾಂತ್ರಿಕ ಅಂತ ಹೇಳ್ಬೋದು. ವಿಜಾರ್ಡ್ ಅಂತಂದ್ರೆ ಮಾಂತ್ರಿಕ, ಇಲ್ಲಿ ಕೊಟ್ಟಿದೆ ನೋಡ್ರಿ, ವಿಜಾರ್ಡ್ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಉಸ್ತಾದ್ ಅಲ್ಲಾ ರಖಾ, ಅವ್ರ ಹೆಸರು ಏನು ಹಾಗಾದ್ರೆ, ಈ ಒಂದು ತಬ್ಲಾ ವಾದಕರ ಹೆಸರು ಏನಪ್ಪಾ ಹಾಗಾದ್ರೆ ಉಸ್ತಾದ್ ಅಲ್ಲಾ ರಖಾ ಅವರ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ಯಾರು ಉಸ್ತಾದ್ ಅಲ್ಲಾ ರಖಾ ಅವ್ರು ಯಾರು ಅಂತಂದ್ರೆ ದ ಗ್ರೇಟ್ ವಿಜಾರ್ಡ್ ಆಫ್ ಮ್ಯೂಸಿಕ್ ಅವರು, ಅಂದ್ರೆ ಸಂಗೀತದ ಮಾಂತ್ರಿಕ ಅಂತೇಳಿ ಉಸ್ತಾದ್ ಅಲ್ಲಾ ರಖಾ ಅವರನ್ನ ಕರಿತಾ ಇದ್ದಾಳೆ ಅವಳು. ಅವರ ಪಕ್ಕದಲ್ಲಿ ನಿಂತವರೇ ಏನ ಹಾಗಾದ್ರೆ ಇವೊಬ್ಬ ರವಿಶಂಕರ್ ಅವರೇ. ಅಲ್ಲಿ ಅವರ ಉಸ್ತಾದ್ ಅಲ್ಲಾ ರಖಾ ಅವರ ಪಕ್ಕದಲ್ಲಿ ನಿಂತ್ಕೊಂಡಾರ ನೋಡ್ರಿ ಅವರೇ ಅಂತ ಹೇಳಿ ಅವರ ತಂದೆಗೆ ಅಥವಾ ಅಲ್ಲಿ ಅವಳು ತಾನು ಪುನರುಚ್ಚಾರಣೆ ಮಾಡ್ತಾ ಇದ್ದಾಳೆ. ಇಲ್ಲಿದೆ ನೋಡ್ರಿ ಉಸ್ತಾದ್ ಅಲ್ಲಾ ರಖಾ ಅವರ ಒಂದು ಪಿಕ್ಚರ್ ಇದೆ. ಇವರು ಉಸ್ತಾದ್ ಅಲ್ಲಾ ರಖಾ, ಇವರು ತಬಲಾ ವಾದಕರು. ಇವರನ್ನ ದ ಗ್ರೇಟ್ ವಿಜಾರ್ಡ್ ಆಫ್ ಮ್ಯೂಸಿಕ್ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡೋಣ. ಹರ್ ನೀಸ್ ಫೆಲ್ಟ್ ವೀಕ್, ಹರ್ ಟಂಗ್ ಡ್ರೈ. ಇಲ್ಲಿ ಏನಾಗುತ್ತೆ ಹಾಗಾದ್ರೆ ಅವಳ ಎಲ್ಲಾ ಮೊಣಕಾಲುಗಳು ವೀಕ್ ಆಗ್ತಾ ಇದ್ವು. ವೀಕ್ ಅಂದ್ರೆ ಸ್ವಲ್ಪ ಕುಗ್ಗೋದು, ಅಂದ್ರೆ ಅವಳ ಒಂದು ಶಕ್ತಿ ಗುಂತಾ ಇತ್ತು. ನೆಕ್ಸ್ಟ್ ಅವಳ ಮೊಣಕಾಲುಗಳು ಶಕ್ತಿಯನ್ನು ಕಳೆದುಕೊಂಡಿದ್ವು. ಹರ್ ಟಂಗ್ ಡ್ರೈ, ಅವಳ ನಾಲಿಗೆ ಒಣಗಿ ಹೋಗಿತ್ತು. ಅವಳ ನಾಲಿಗೆ ಬಹಳಷ್ಟು ಒಣಗಿದ ತರ ಆಗಿತ್ತು. ಬಟ್ ಶಿ ವೆಂಟ್ ಅಪ್, ಆದ್ರೂ ಕೂಡ ಅವಳು ಬಿಡ್ಲಿಲ್ಲ, ತನ್ನ ತಮ್ಮನಿಗೋಸ್ಕರ ಮುಂದೆ ಹೋಗ್ತಾಳೆ. ಅಂಡ್ ಸ್ಟ್ಯಾಂಡಿಂಗ್ ಬಿಫೋರ್ ದೆಮ್, ಅವ್ರ ಮುಂದೆ ಹೋಗಿ ನಿಂತ್ಕೊಂಡೇ ಬಿಡ್ತಾಳೆ. ಯಾರ ಮುಂದೆ ಅಂತಂದ್ರೆ ಈ ಒಂದು ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲಾ ರಖಾ ಅವರ ಮುಂದೆ. ಹರ್ ಹ್ಯಾಂಡ್ಸ್ ಫೋಲ್ಡೆಡ್, ತನ್ನ ಕೈಗಳನ್ನ ಮಡಚಿ ಕೈಗಳನ್ನ ಕಟ್ಟಿ ಅವರ ಮುಂದೆ ಹೋಗಿ ನಿಂತ್ಕೊಳ್ತಾಳೆ. ಓ ಸರ್, ಶಿ ಬಸ್ಟ್ ಔಟ್. ಓ ಸರ್ ಅಂತ ಹೇಳಿ ಅಲ್ಲಿ ಏನ್ ಮಾಡ್ತಾಳೆ ಹಾಗಾದ್ರೆ ಅವರಿಗೆ ಹೇಳ್ತಾರೆ. ಆ ಒಂದು ಪಂಡಿತ್ ರವಿಶಂಕರ್ ಅವ್ರಿಗೆ ಓ ಸರ್ ಅಂತ ಹೇಳಿ ಅವರನ್ನ ಮಾತನಾಡ್ತಾಳೆ. ತನ್ನ ಎಲ್ಲಾ ವಿಚಾರಗಳನ್ನ ಅಲ್ಲಿ ಮಾತನಾಡೇ ಬಿಡ್ತಾಳೆ ಕೊನೆಗೆ. ಯಾರು? ಸ್ಮಿತಾ. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ, ಇವರು ಉಸ್ತಾದ್ ಅಲ್ಲಾ ರಖಾ ಅವರು ತಬಲಾ ವಾದಕರು, ದ ವಿಜಾರ್ಡ್ ಆಫ್ ಮ್ಯೂಸಿಕ್ ಅಂತ ಹೇಳಿ ಇವರನ್ನ ನಾವು ಕರಿತೀವಿ. ನೆಕ್ಸ್ಟ್ ಪಂಡಿತ್ ರವಿಶಂಕರ್ ಅವರು, ಇವರು ಸಿತಾರ್ ವಾದನವನ್ನ ನುಡಿಸ್ತಕ್ಕಂಥವ್ರು. ಇಲ್ಲಿರ್ತಕ್ಕಂಥವ್ರು ಪಂಡಿತ್ ರವಿಶಂಕರ್ ಮತ್ತೆ ಇವರು ಉಸ್ತಾದ್ ಅಲ್ಲಾ ರಖಾ ಅವರು. ಇವರಿಬ್ಬರ ಒಂದು ಏನು ಕನ್ಸರ್ಟ್ ಬಗ್ಗೆನೆ, ಆ ಒಂದು ಅನಂತ್ ಅಂತಕ್ಕಂಥ ವ್ಯಕ್ತಿ ಯಾರು ಕ್ಯಾನ್ಸರ್ ನಿಂದ ಬಳಲ್ತಾ ಇದ್ನಲ್ಲ ಅವನು ಇವರ ಒಂದು ಸಂಗೀತ ಕಚೇರಿಯನ್ನ ಕೇಳ್ಬೇಕಂತ ಹೇಳಿ ಅವನಿಗೆ ಒಂದು ಲೈಫ್ ಟೈಮ್ ಚಾನ್ಸ್ ಆಗಿ ಅವನಿಗೆ ಪರಿಣಮಿಸಿರುತ್ತೆ, ಅವನು ಅನ್ಕೊಂಡಿರ್ತಾನೆ. ನೆಕ್ಸ್ಟ್ ನೋಡ್ರಿ ಹಾಗಾದ್ರೆ ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ ಅನ್ನ ನೋಡೋಣ. ಇಲ್ಲಿ ರವಿಶಂಕರ್ RS ಅಂತ ಹೇಳಿ ನಾನು ಕೊಟ್ಟಿದ್ದೀನಿ ನಿಮ್ಗೆ. ರವಿಶಂಕರ್ ಅವರು ಏನ್ ಮಾಡಿದಾರೆ ಹಾಗಾದ್ರೆ ಇಲ್ಲಿ ಹೇಳುವಂತಹ ಒಂದಿಷ್ಟು ಮಾತುಗಳನ್ನ ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ. ಎಸ್, ಅವಳು ಈಗ ಏನಾಗಿತ್ತು ಹಾಗಾದ್ರೆ ಕೊನೆಗೆ ಅವಳು ತನ್ನ ಎಲ್ಲಾ ವಿಚಾರವನ್ನ ಓ ಸರ್ ಶಿ ಬಸ್ಟ್ ಔಟ್ ಅಂತಂದ್ರೆ ತನ್ನ ಎಲ್ಲಾ ದುಃಖವನ್ನ, ತನ್ನ ಎಲ್ಲಾ ಅಳಲನ್ನ ಅವರ ಒಂದು ಏನು ಸಂಗೀತ ವಾದಕರಿದ್ರಲ್ಲ ಅವ್ರ ಮುಂದೆ ಎಲ್ಲವನ್ನ ಹೇಳ್ಕೊಳ್ತಾಳೆ. ಎಲ್ಲವನ್ನ ಅವಳ ತಮ್ಮನ ಒಂದು ಪರಿಸ್ಥಿತಿ ಆಗಿರ್ಬೋದು ಅಥವಾ ಅವನ ಒಂದು ಏನ್ ಆಸೆ ಇದೆ ಎಲ್ಲವನ್ನ ಇವ್ರ ಮುಂದೆ ಹೇಳ್ಕೊಳ್ತಾರೆ. ನೆಕ್ಸ್ಟ್ ಏನಾಗತ್ತೆ ಹಾಗಾದ್ರೆ ಈ ಒಂದು ಪಂಡಿತ ರವಿಶಂಕರ್ ಅವರು ಹೇಳ್ತಾರೆ ಎಸ್ ಅಂದ್ರೆ ಇನ್ನು ಹೇಳ್ಕೊಳ್ಳೋದಕ್ಕಿಂತ ಪೂರ್ವದಲ್ಲೇನೆ ಏನ್ ಮಾಡ್ತಾಳೆ ಹಾಗಾದ್ರೆ ಸರ್ ಅಂತ ಹೇಳಿ ಅವರ ಮುಂದೆ ಹೋದಾಗ ಅವಳು ಕೈ ಕಟ್ಕೊಂಡು ನಿಂತಾಗ ಎಸ್ ಅಂತ ಹೇಳಿ ಅವರು ಹೇಳು ಯಾರು ಅಥವಾ ಏನು ಅಂತ ಹೇಳಿ ಅವಳನ್ನ ಪ್ರಶ್ನೆ ಮಾಡಿದ ರೀತಿಯಲ್ಲಿ ಅವರು ಕೇಳ್ತಾರೆ. ಅಂಡ್ ಈ ಆಸ್ಕ್ಡ್ ಕ್ವಶನಿಂಗ್ಲಿ ಬಟ್ ಕೈಂಡ್ಲಿ, ಅವರು ಪ್ರಶ್ನೆ ಮಾಡಿದ ಹಾಗೆ ಪ್ರಶ್ನೆ ಮಾಡುವಂತಹ ರೀತಿಯಲ್ಲಿ ಅವರು ಅವಳನ್ನ ಕೇಳ್ತಾಳೆ, ಹೇಳು ಅಂತ ಹೇಳಿ. ಆದ್ರೆ ಅದು ಬಹಳಷ್ಟು ಕೈಂಡ್ಲಿ ಆಗಿರುತ್ತೆ, ಅಂದ್ರೆ ಅನುಕಂಪದಿಂದ ಆ ಮಾತುಗಳು ಕೂಡಿರ್ತವೆ. ಅಂಡ್ ಹರ್ ಸ್ಟೋರಿ ಕೇಮ್ ಪವರಿಂಗ್ ಔಟ್, ಅವಳ ಒಂದು ಎಲ್ಲಾ ಸ್ಟೋರಿ, ಅವಳ ತಮ್ಮನ ಪರಿಸ್ಥಿತಿ, ಅವಳ ತಮ್ಮ ಯಾವ ರೀತಿ ಕ್ಯಾನ್ಸರ್ ಇಂದ ಬಳಲ್ತಿರ್ತಾನೆ, ಆಮೇಲೆ ಅವನ ಒಂದು ಆಸೆ ಏನಿರುತ್ತೆ ಎಲ್ಲವನ್ನ ಅವಳು ಇಲ್ಲಿ ಪವರಿಂಗ್ ಔಟ್ ಅಂತಂದ್ರೆ
ಬಹಳಷ್ಟು ಎಲ್ಲವನ್ನ ಹೊರ ಹಾಕಿ ಬಿಡ್ತಾಳೆ. ಹೊರ ಹಾಕಿ ತನ್ನ ಅಳಲನ್ನ ಅವರ ಮುಂದೆ ತೋಡ್ಕೊಳ್ತಾಳೆ. ನೆಕ್ಸ್ಟ್, ದ ಸ್ಟೋರಿ ಆಫ್ ಹರ್ ಬ್ರದರ್ ಹೂ ಲೇ ಸಿಕ್ ಆಟ್ ಹೋಮ್ ಅಂಡ್ ಆಫ್ ಹೌ ಹಿ ಲಾಂಗ್ಡ್ ಟು ಹಿಯರ್ ಹಿಮ್ ಅಂಡ್ ದ ಉಸ್ತಾದ್ ಪ್ಲೇ. ನೋಡ್ರಿ, ಅವನು ಇಲ್ಲಿ ಯಾವ ರೀತಿಯಾಗಿ ತನ್ನ ತಮ್ಮ ಬಳಲ್ತಾ ಇದ್ದಾನೆ ದೊಡ್ಡದಾದಂತಹ ರೋಗದಿಂದ. ಆಮೇಲೆ ಅವನು ಯಾವ ರೀತಿಯಾಗಿ ಈ ಒಂದು ಪಂಡಿತ್ ರವಿಶಂಕರ್ ಅವರು ಅವರ ವಾದನವನ್ನ, ಅವರ ಕಚೇರಿಯನ್ನ ಯಾವ ರೀತಿಯಾಗಿ ಕೇಳಬೇಕು ಅಂತ ಹೇಳಿ. ಹೌ ಹಿ ಲಾಂಗ್ಡ್ ಟು ಹಿಯರ್ ಅಂದ್ರೆ ಹಾತೊರೆಯುವಂಥದ್ದು. ಲಾಂಗ್ಡ್ ಅಂತಂದ್ರೆ ಹಾತೊರೆಯುವಂಥದ್ದು. ಯಾವ ರೀತಿ ಅವನ ನಿಮ್ಮ ಕಚೇರಿಯನ್ನ, ಸಂಗೀತ ಕಚೇರಿಯನ್ನ ಕೇಳಲು ಹಾತೊರಿತಾ ಇದ್ದಾನೆ ಅನ್ನುವಂಥದ್ದನ್ನ, ಮತ್ತು ಈ ತಬಲಾ ವಾದಕರ ಒಂದು ತಬಲಾ ವಾದನವನ್ನ ನೋಡ್ಬೇಕು ಅಥವಾ ಕೇಳಬೇಕನ್ನುವಂಥದ್ದಕ್ಕೆ ಬಹಳಷ್ಟು ಕಾತುರನಾಗಿದ್ದಾನೆ ಅಂತೇಳಿ ಎಲ್ಲಾ ವಿಚಾರಗಳನ್ನ ಆ ಒಂದು ಸ್ಮಿತಾ ಅಂತಕ್ಕಂಥವಳು ಇಲ್ಲಿ ಹೇಳ್ತಾ ಇದ್ದಾಳೆ. ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ ಇಲ್ಲಿ ಮೋಸ್ಟಾಶೆಡ್ ಮ್ಯಾನ್, ಎಂ ಅಂತಂದ್ರೆ ಮೋಸ್ಟಾಶೆಡ್ ಮ್ಯಾನ್ ಆ ಒಂದು ಹುಡುಗಿಗೆ ಹೇಳ್ತಾನೆ. ಲಿಟಲ್ ಗರ್ಲ್ ಸೇಡ್ ದ ಮೋಸ್ಟಾಶೆಡ್ ಮ್ಯಾನ್ ಹೂ ಹ್ಯಾಡ್ ಮೇಡ್ ದ ಲಾಂಗ್ ಸ್ಪೀಚ್. ಯಾರು ಬಹಳಷ್ಟು ಲಾಂಗ್ ಆದಂತಹ ಮತ್ತು ಬೋರಿಂಗ್ ಸ್ಪೀಚ್ ಅನ್ನು ಮಾಡಿದ್ದಲ್ಲ ಮೋಸ್ಟಾಶೆಡ್ ಮ್ಯಾನ್, ಅವನು ಹೇಳ್ತಾನೆ ಹುಡುಗಿಯೇ, ಈ ಒಂದು ಚಿಕ್ಕ ಹುಡುಗಿಯೇ ಅಂತೇಳಿ ಹೇಳ್ತಾನೆ. ಏನ್ ಹೇಳ್ತಾನಪ್ಪ ಅಂತಂದ್ರೆ ಅವನು, ಪಂಡಿತ್ ಜಿ ಈಸ್ ಅ ಬ್ಯೂಸಿ ಮ್ಯಾನ್. ಪಂಡಿತ್ ಅವರು ಏನ್ ಮಾಡಿದಾರೆ ಹಾಗಾದ್ರೆ, ಅವರು ಬಹಳಷ್ಟು ಬ್ಯುಸಿ ಮ್ಯಾನ್ ಅವರು ಹಾಗೆಲ್ಲ ನಿಮ್ಮ ಒಂದು ಏನು ಈ ನಿಮ್ಮ ನೀವು ಕೇಳಿರುವಂತ ಅಥವಾ ನೀವು ರಿಕ್ವೆಸ್ಟ್ ಮಾಡಿದ್ರೆ ಅವರು ಬರೋದಿಲ್ಲ ಅನ್ನುವಂತ ವಿಚಾರವನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಯು ಮಸ್ಟ್ ನಾಟ್ ಬಾದರ್ ಹಿಮ್ ವಿತ್ ಸಚ್ ರಿಕ್ವೆಸ್ಟ್. ನೀವು ಅವ್ರನ್ನ ಈ ರೀತಿಯಾಗಿ ಅವರನ್ನ ಪಿಡಿಸಬಾರ್ದು, ಅವ್ರಿಗೆ ಈ ರೀತಿಯಾಗಿ ನೀವು ತೊಂದರೆ ಕೊಡಬಾರ್ದು. ಇಲ್ಲಿ ಬಾದರ್ ಅಂತಂದ್ರೆ ಅವರನ್ನ ತೊಂದರೆ ನೀಡುವಂಥದ್ದು, ತೊಂದರೆ ಕೊಡುವಂಥದ್ದು. ಯು ಮಸ್ಟ್ ನಾಟ್ ಬಾದರ್ ಹಿಮ್ ವಿತ್ ಸಚ್ ರಿಕ್ವೆಸ್ಟ್. ಈ ರೀತಿ ಆದಂತಹ ನೀವು ರಿಕ್ವೆಸ್ಟ್ ಮೂಲಕ ನೀವು ಅವರನ್ನ ಏನ್ ಮಾಡಬಾರ್ದು, ಹಾಗಾದ್ರೆ ಅವರಿಗೆ ತೊಂದರೆ ಕೊಡಬಾರ್ದಮ್ಮ. ಅವರು ಬಹಳಷ್ಟು ಬ್ಯೂಸಿ ಆದಂತಹ ಒಬ್ಬ ವ್ಯಕ್ತಿಯವರು, ನೀವು ಈ ರೀತಿ ತೊಂದರೆ ಕೊಡಬಾರ್ದು ಅಂತ ಹೇಳಿ ಆ ಒಬ್ಬ ಸ್ಮಿತಾಳಿಗೆ ಯಾರು ಹೇಳ್ತಾರೆ ಹಾಗಾದ್ರೆ, ಮೋಸ್ಟಾಶೆಡ್ ಮ್ಯಾನ್, ಈ ಒಂದು ದೊಡ್ಡದಾದಂತಹ ಮೀಸೆನ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಏನಿದ್ನಲ್ಲ ಅವನು ಅವಳಿಗೆ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ ಏನಾಗತ್ತೆ ಹಾಗಾದ್ರೆ, ಬಟ್ ಪಂಡಿತ್ ರವಿಶಂಕರ್ ಸ್ಮೈಲ್ಡ್ ಅಂಡ್ ಮೋಷನ್ಡ್ ಹಿಮ್ ಟು ಬಿ ಕ್ವಿಟ್. ಬಟ್ ಪಂಡಿತ್ ರವಿಶಂಕರ್ ಅವರು ಎಷ್ಟು ಒಬ್ಬ ಒಳ್ಳೆ ವ್ಯಕ್ತಿ ಅಥವಾ ಅವ್ರ ವ್ಯಕ್ತಿತ್ವ ಅಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ, ಆ ಒಬ್ಬ ವ್ಯಕ್ತಿಯನ್ನ, ಯಾರು ಮೋಸ್ಟಾಶೆಡ್ ಮ್ಯಾನ್ ಅನ್ನ ಏನ್ ಮಾಡ್ತಾರೆ ಅವರು, ದೇ ಮೋಷನ್ಡ್ ಹಿಮ್ ಟು ಬಿ ಕ್ವಿಟ್. ನೋಡ್ರಿ, ಏಯ್ ಸುಮ್ನಿರು ಅಂತ ಹೇಳ್ತಾರೆ ಅವ್ರಿಗೆ, ಅವನಿಗೆ ಸನ್ನೆ ಮಾಡ್ತಾರೆ, ಏಯ್ ಸುಮ್ನಿರಪ್ಪ ಅಂತ ಹೇಳಿ. ಯಾರಿಗೆ? ಮೋಸ್ಟಾಶೆಡ್ ಮ್ಯಾನನಿಗೆ. ನೋಡ್ರಿ, ಮೋಷನ್ಡ್ ಅಂತಂದ್ರೆ ಸುಮ್ಮನಿರು ಅಂತ ಹೇಳಿ ಸೂಚನೆಯನ್ನ ಕೊಡೋದು ಅಥವಾ ಸನ್ನೆಯನ್ನ ಮಾಡೋದಕ್ಕೆ ಮೋಷನ್ಡ್ ಅಂತ ಕರೀತಾರೆ. ನೆಕ್ಸ್ಟ್, he turned to ಉಸ್ತಾದ್ ಸಾಹಿಬ್ ಅಂಡ್ ಸೇಡ್. ಅಷ್ಟಲ್ದೆ ಅವನನ್ನ ಸನ್ನೆ ಮಾಡಿ ಸುಮ್ಮನೆ ಇರು ಅಂತ ಹೇಳಿದ್ದಲ್ದೇನೆ ರವಿಶಂಕರ್ ಏನ್ ಮಾಡ್ತಾರೆ, ಅವರು ಯಾರ ಕಡೆ ತಿರುಗ್ತಾರೆ ಅಂತಂದ್ರೆ, ಉಸ್ತಾದ್ ಸಾಹಿಬ್ ಏನ್ ತಬಲಾ ವಾದಕರಿದಲ್ಲ ಅವ್ರ ಕಡೆ. he turned to ಉಸ್ತಾದ್ ಸಾಹಿಬ್ ಅಂಡ್ ಸೇಡ್. ಮತ್ತೆ ಹೇಳ್ತಾರೆ ಪಂಡಿತ್ ರವಿಶಂಕರ್. ನೋಡ್ರಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಇಲ್ಲಿ ಪಂಡಿತ್ PRS ಅಂತ ಕೊಟ್ಟಿದ್ದೀನಿ. PRS ಅಂತಂದ್ರೆ ಪಂಡಿತ ರವಿಶಂಕರ್ ಅವರು ಹೇಳುವಂತಹ ಮಾತಿದು. ವಾಟ್ ಶಾಲ್ ವಿ ಡೂ ಉಸ್ತಾದ್ ಸಾಹಿಬ್? ಏನ್ ಮಾಡೋಣ ನಾವು ಉಸ್ತಾದ್ ಸಾಹೇಬ್ರೆ, ಉಸ್ತಾದ್ ಅವ್ರೆ, ನಾವು ಏನ್ ಮಾಡೋಣ ಅಂತ ಹೇಳಿ ಇಲ್ಲಿ ಉಸ್ತಾದ್ ತಬಲಾ ವಾದಕರನ್ನ ಇಲ್ಲಿ ಪಂಡಿತ್ ರವಿಶಂಕರ್ ಪ್ರಶ್ನೆ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ, ದ ಉಸ್ತಾದ್ ಮೂವ್ಡ್ ದ ವಾಡ್ ಆಫ್ ಪಾನ್ ಫ್ರಮ್ ಒನ್ ಚೀಕ್ ಟು ಅನದರ್. ಉಸ್ತಾದ್ ಸಾಹೇಬ್ರು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ, ತಬಲಾ ವಾದಕರು ಇವರು ಪಾನನ್ನ ತಿನ್ನುವಂತವರಾಗಿದ್ರು, ಅಂದ್ರೆ ಅಡಿಕೆ ಎಲೆ ತಿನ್ನುವಂತವರಾಗಿದ್ರು. ಅವರು ತಮ್ಮ ಏನು ಅಡಿಕೆ ಎಲೆಯನ್ನ ಒಂದು ದವಡೆಯಿಂದ ಇನ್ನೊಂದು ದವಡೆಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ, ಅದನ್ನ ಮೂವ್ ಮಾಡ್ತಾರೆ. ಮೂವ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ತಾರೆ, ಅವರು ಕೂಡ ತಮ್ಮ ವಿಚಾರವನ್ನ ತಿಳಿಸ್ತಾರೆ. ಅಂದ್ರೆ ದ ವಾರ್ಡ್ ಆಫ್ ಪಾನ್ ಅಂದ್ರ ಅಡಿಕೆಯಲ್ಲಿ ತಿಂದಿರ್ತಕ್ಕಂತ ಒಂದೇನು ಆ ಒಂದು ಅಡಿಕೆ ಎಲೆಯನ್ನ ಆ ಪಾನನ್ನ ಏನ್ ಮಾಡ್ತಾರೆ, ಒಂದು ದವಡೆಯಿಂದ ಇನ್ನೊಂದು ದವಡೆಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಮೂವ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ತಾರೆ ಹಾಗಾದ್ರೆ ತಮ್ಮ ಉತ್ತರವನ್ನ ನೀಡ್ತಾರೆ. ಪಂಡಿತ್ ರವಿಶಂಕರ್ ಅವರು ಏನ್ ಮಾಡೋಣ ಅಂತ ಹೇಳಿ ಕೇಳಿದಾಗ ಅವ್ರನ್ನ ನೋಡ್ರಿ, ಶಾಲ್ ವಿ ಡು ಉಸ್ತಾದ್ ಸಾಹಿಬ್ ಅಂತ ಹೇಳಿ ಪ್ರಶ್ನೆ ಮಾಡಿರ್ತಾರೆ ಪಂಡಿತ್ ರವಿಶಂಕರ್. ಅದಕ್ಕೆ ಈ ಒಂದು ಉಸ್ತಾದ್ ಅಲ್ಲಾ ರಖಾ, UAR ಅಂತಂದ್ರೆ ಉಸ್ತಾದ್ ಅಲ್ಲಾ ರಖಾ ಅವರು ಏನ್ ತಬಲಾ ವಾದಕರದಾರಲ್ಲ ಅವ್ರು ಹೇಳುವಂತ ಮಾತು ನೋಡ್ರಿ ಇದು. ಟುಮಾರೋ ಮಾರ್ನಿಂಗ್ ವಿ ಪರ್ಫಾರ್ಮ್ ಫಾರ್ ದ ಬಾಯ್. ಎಸ್ ಹಿ ಸೆಡ್. ನೋಡ್ರಿ, ನಾಳೆ ಬೆಳಗ್ಗೆ ನಾವು ಆ ಹುಡುಗನಿಗೋಸ್ಕರ ಪರ್ಫಾರ್ಮ್ ಮಾಡ್ತೀವಿ, ನಾವು ವಾದನವನ್ನ ನುಡಿಸ್ತೀವಿ ಅಂತ ಹೇಳಿ ಆ ಹುಡುಗನಿಗೋಸ್ಕರ ಯಾರು ಹೇಳುವಂತ ಮಾತು, ಯಾರು ಓಕೆ ಅಂತಾರಪ್ಪ ಅಂತಂದ್ರೆ ಇಲ್ಲಿ ಈ ಒಂದು ಉಸ್ತಾದ್ ಅಲ್ಲಾ ರಖಾ ತಬಲಾ ವಾದಕರು ಹೇಳ್ತಾರೆ. ಹಿ ಸೆಡ್, ಆಯ್ತು, ನಾಳೆ ಆ ಒಂದು ಒಬ್ಬ ಹುಡುಗನಿಗೋಸ್ಕರ ನಾಳೆ ಬೆಳಿಗ್ಗೆ ನಾವು ವಾದನವನ್ನ ನುಡಿಸ್ತೀವಿ ಅಂತ ಹೇಳಿ ಅವರು ಪರ್ಮಿಷನ್ ಅನ್ನ ಕೊಟ್ಟು ಬಿಡ್ತಾರೆ. ಆಯ್ತು ಅಂತ ಹೇಳಿ ಆ ಒಂದು ಪಂಡಿತ್ ರವಿಶಂಕರ್ ಅವರಿಗೆ ಹೇಳ್ಬಿಡ್ತಾರೆ. ಪಂಡಿತ್ ರವಿಶಂಕರ್ ಏನ್ ಹೇಳ್ತಾರೆ ನೋಡ್ರಿ ಹಾಗಾದ್ರೆ, ಇವ್ರು ಹೇಳಿರುವಂತ ಮಾತು ಇಲ್ಲಿ PRS ಅಂತ ಕೊಟ್ಟಿದ್ದೀನಿ. ಎಸ್ ಅಂತ ಹೇಳ್ತಾರೆ ಪಂಡಿತ್ ರವಿಶಂಕರ್. ಎಸ್, ಪಂಡಿತ್ ಜಿ ರಿಪ್ಲೈಡ್, ಇಟ್ ಇಸ್ ಸೆಟಲ್ ಡೌನ್.
ದೆನ್ ಇಲ್ಲಿ ಏನಾಗುತ್ತೆ, ಅವ್ರು ಎಸ್ ಆಯ್ತು, ನಾವು ಅವನಿಗೋಸ್ಕರ ನಾವು ನಾಳೆ ಬೆಳಗ್ಗೆ ಈ ಒಂದು ಸಂಗೀತ ವಾದನವನ್ನ ನುಡಿಸ್ತೀವಿ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಆ ಒಂದು ಮಾತು ಉಳಿಸ್ಕೊಳ್ತಾರೆ. ಆಮೇಲೆ ಅದು ಅಲ್ಲಿಗೆನೆ ಆ ಒಂದು ಪ್ಲಾನ್ ಅಥವಾ ಒಂದು ಅವರ ಯೋಜನೆ ಅಲ್ಲಿಗೆ ಸೆಟಲ್ ಆಗುತ್ತೆ. ಅಂದ್ರೆ ಮರುದಿನ ಆ ಒಂದು ಅವರ ಶೆಡ್ಯೂಲ್ ಏನಾಗುತ್ತೆ ಹಾಗಾದ್ರೆ ಫಿಕ್ಸ್ ಆಗ್ಬಿಡುತ್ತೆ. ಸೆಟಲ್ ಮೀನ್ಸ್ ಫಿಕ್ಸ್ಡ್ ಅಂತ ಅಂದ್ರೆ ಆ ಒಂದು ನಾಳೆ ಪಕ್ಕ ಅವ್ರು ಏನ್ ಮಾಡ್ತಾರೆ ಹಾಗಾದ್ರೆ ಆ ಒಂದು ಹುಡುಗನಿಗೋಸ್ಕರ ಪರ್ಫಾರ್ಮ್ ಮಾಡ್ತಾನೆ, ಪ್ರದರ್ಶನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ ಹಾಗಾದ್ರೆ ಇನ್ನೊಂದು ಪ್ಯಾರಾಗ್ರಾಫ್, 14th paragraph. It was a very excited Smita who came home late that night. ಆ ದಿನ ರಾತ್ರಿ ಸ್ಮಿತಾ ಬಹಳಷ್ಟು ತಡವಾದ ರಾತ್ರಿಗೆ ಮನೆಗೆ ಬರ್ತಾಳೆ. ಆಮೇಲೆ ಶಿ ವಾಸ್ ಸೋ ಎಕ್ಸೈಟೆಡ್, ಅಂದ್ರೆ ಬಹಳಷ್ಟು ಅವಳಲ್ಲಿ ಏನಿರುತ್ತೆ ಹಾಗಾದ್ರೆ ಬಹಳ ಖುಷಿ ಇರುತ್ತೆ, ಬಹಳಷ್ಟು ಅವರಲ್ಲಿ ಎಕ್ಸೈಟ್ಮೆಂಟ್ ಇರುತ್ತೆ. ಆದ್ರೆ ಆ ಒಂದು ದಿನ ಏನಾಗುತ್ತೆ ಹಾಗಾದ್ರೆ ಲೇಟ್ ಆಗಿ ಒಂದು ಮನೆಗೆ ಸ್ಮಿತಾ ಮತ್ತು ಅವರ ತಂದೆ ಬರ್ತಾರೆ. ನೆಕ್ಸ್ಟ್ ಅನಂತ್ ವಾಸ್ ಅವೇಕ್. ಆದ್ರೂ ಆ ಒಂದು ಸಮಯದಲ್ಲಿ ಅನಂತ್ ಏನ್ ಮಾಡಿದಾನೆ ಹಾಗಾದ್ರೆ ಮಲಗಿಲ್ಲ ಇನ್ನೂ ಕೂಡ. ಅನಂತ್ ಇನ್ನೂ ಕೂಡ ಎಚ್ಚರವಾಗಿದ್ದಾನೆ. ಅವೇಕ್ ಅಂದ್ರೆ ಎಚ್ಚರವಾಗಿರುವಂತದ್ದು. ಬ್ರೀದಿಂಗ್ ದ ಆಕ್ಸಿಜನ್ ಫ್ರಾಮ್ ದ ಸಿಲಿಂಡರ್. ನೋಡ್ರಿ, ಅವನಿಗೆ ಕೃತಕ ಉಸಿರಾಟವನ್ನ ಮಾಡಿದ್ದಾರೆ. ಇಲ್ಲಿ ಕೃತಕ ಉಸಿರಾಟದ ವ್ಯವಸ್ಥೆ ಇದೆ. ಈ ವಾಸ್ ಬ್ರೀದಿಂಗ್ ಆಕ್ಸಿಜನ್ ಫ್ರಾಮ್ ಸಿಲಿಂಡರ್. ಏನು ಆಮ್ಲಜನಕದ ಒಂದು ಸಿಲಿಂಡರ್ ಏನಿದೆ ಅದರ ಮೂಲಕ ತನ್ನ ಒಂದು ಏನ್ ಮಾಡ್ತಾ ಇದ್ದಾನೆಪ್ಪ ಅಂತಂದ್ರೆ ಅವನು ಉಸಿರಾಟ ಕ್ರಿಯೆಯನ್ನ ಮಾಡ್ತಾ ಇದ್ದಾನೆ. ಇಲ್ಲಿ ಅನಂತ್ ಹೇಳ್ತಾನೆ ಎ ಅಂತಂದ್ರೆ ಇಲ್ಲಿ ಅನಂತನ್ನು ಕೊಟ್ಟಿದೆ ನೋಡ್ರಿ. ಅನಂತ ಹೇಳುವಂತ ಮಾತಿದು. ಡಿಡ್ ಯು ಹಿಯರ್ ಹಿಮ್, ಹಿ ವಿಸ್ಪರ್ಡ್. ನೋಡ್ರಿ, ಅವ ಏನ್ ಮಾಡ್ತಾನ, ಅವ್ರ ಅಕ್ಕನಿಗೆ ಕುರಿತು ಕೇಳ್ತಾನ, ಅವನ ಅಕ್ಕನನ್ನ ಪ್ರಶ್ನೆ ಮಾಡ್ತಾನೆ. ಡಿಡ್ ಯು ಹಿಯರ್ ಹಿಮ್, ನೀನು ಅವರನ್ನ ಕೇಳಿದ್ಯಾ, ಅವರ ವಾದನವನ್ನ ಕೇಳಿದ್ಯಾ ಅಂತ ಹೇಳಿ ಅವಳ ಅಕ್ಕನ ಕಡೆ ಏನ್ ಮಾಡ್ತಾನೆ ಹಾಗಾದ್ರೆ ನಿಧಾನದ ಒಂದು ಭಾಷೆಯಲ್ಲಿ, ನಿಧಾನದ ಒಂದು ಮಾತಿನಲ್ಲಿ ಕೇಳ್ತಾನೆ. ವಿಸ್ಪರ್ಡ್ ಅಂದ್ರೆ ಮೆಲ್ಲನೆಯ ಧ್ವನಿಯಲ್ಲಿ ಮಾತನಾಡುವಂಥದ್ದು. ನೆಕ್ಸ್ಟ್ ಇಲ್ಲಿ ಎಸ್ ಅಂತ ಕೊಟ್ಟಿದ್ದೀನಿ. ಸ್ಮಿತಾ, ಎಸ್ ಅಂದ್ರೆ ಸ್ಮಿತಾ ಏನ್ ಹೇಳ್ತಾಳೆ ನೋಡ್ರಿ. ಐ ಡಿಡ್, ಶಿ ರಿಪ್ಲೈಡ್. ಹೌದು, ನಾ ಕೇಳಿದೆ ಅಂತ ಹೇಳಿ ಅವಳು ತನ್ನ ಒಂದು ಅವನ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ದಾಳೆ. ಶಿ ರಿಪ್ಲೈಡ್ ಟು ಅನಂತ್. ಅಂಡ್ ಐ ಸ್ಪೋಕ್ ಟು ಹಿಮ್. ಮತ್ತೆ ನಾನು ಅಷ್ಟೇ ಅಲ್ಲದೆ ಕೇಳೋದಲ್ದೇನೆ ಅವ್ರ ಜೊತೆಗೆ ಮಾತನಾಡಿದೆ. ಅಂಡ್ ಐ ಸ್ಪೋಕ್ ಟು ಹಿಮ್ ಅಂಡ್ ಹಿ ವಿಲ್ ಕಮ್ ಟುಮಾರೋ ಮಾರ್ನಿಂಗ್ ವಿತ್ ದ ತಬಲಾ ಉಸ್ತಾದ್. ಅವರು ನಾಳೆ ನಮ್ಮ ಮನೆಗೆ ಏನ್ ಮಾಡೋರಿದ್ದಾರೆ ಹಾಗಾದ್ರೆ, ಅವರು ಬರೋರಿದ್ದಾರೆ. ಯಾರೊಂದಿಗೆ ಅಂತಂದ್ರೆ ಈ ಒಂದು ದ ತಬ್ಲಾ ಉಸ್ತಾದ್ ಅವರೊಂದಿಗೆ ಅವರು ನಮ್ಮ ಮನೆಗೆ ಬರೋರಿದ್ದಾರೆ. ಅಂಡ್ ದೇ ವಿಲ್ ಪ್ಲೇ ಫಾರ್ ಯು. ಮತ್ ಯಾಕೆ ಬರೋರಿದ್ದಾರೆಪ್ಪ ಅಂತಂದ್ರೆ ಅವರು ನಿನಗೋಸ್ಕರ ಅವರು ಈ ಒಂದು ಸಂಗೀತ ವಾದ್ಯವನ್ನ ನುಡಿಸೋರಿದ್ದಾರೆ ಅಂತ ಹೇಳಿ ಆ ಸ್ಮಿತಾ ತನ್ನ ಸಹೋದರ ಅನಂತನಿಗೆ ಹೇಳ್ತಾ ಇದ್ದಾಳೆ. ನೆಕ್ಸ್ಟ್ 15th paragraph ನೋಡೋಣ. ಅಂಡ್ ದ ಫಾಲೋವಿಂಗ್ ಮಾರ್ನಿಂಗ್ Aunt Sushila's neighbors saw two men getting out of a taxi which pulled up outside their block. ಇಲ್ಲಿ ಮರುದಿನ ಬೆಳಗಿನ ಜಾವ ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಆಂಟ್ ಸುಶೀಲಾಳ ನೇಬರ್ಸ್ ಏನಿದ್ದಾರೆ ಅಂದ್ರೆ ನೆರೆಹೊರೆಯವರು. ನೇಬರ್ಸ್ ಅಂದ್ರೆ ನೆರೆಹೊರೆಯವರು ಏನ್ ಮಾಡಿದ್ದಾರೆ ಹಾಗಾದ್ರೆ ಎಲ್ಲರೂ ಬಹಳಷ್ಟು ಆಶ್ಚರ್ಯಚಕಿತರಾಗಿದ್ದಾರೆ. ಯಾಕೆಪ್ಪ ಅಂತಂದ್ರೆ ದೇಸ ಟೂ ಮೆನ್ ಗೆಟಿಂಗ್ ಔಟ್ ಆಫ್ ಎ ಟ್ಯಾಕ್ಸಿ. ಆ ಒಂದು ಟ್ಯಾಕ್ಸಿಯನ್ನ ಮುಂದೆ ಅವರ ಓಣಿಯೊಳಗೆ ತಗೊಂಡ್ ಬಂದ್ರು. ಸುಶೀಲಾ ಆಂಟ್ ಮನೆ ಹತ್ರ ಟ್ಯಾಕ್ಸಿನ ನಿಲ್ಸಿದ್ರು, ಸ್ಟಾಪ್ ಮಾಡಿದ್ರು. ಮತ್ತೆ ಹೊರಗಡೆ ಆ ಒಂದು ಟ್ಯಾಕ್ಸಿಯಿಂದ ಹೊರಗಡೆ ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ಅಂಡ್ ದೇ ಬ್ಲಾಕ್ ಔಟ್ಸೈಡ್ ದೇರ್ ಬ್ಲಾಕ್. ಆ ಒಂದು ಏನು ಓಣಿ ಇತ್ತಲ್ಲ, ಆ ಓಣಿಯಲ್ಲಿ ಆ ಇಬ್ರು ಟ್ಯಾಕ್ಸಿನ ತಗೊಂಡ್ ಬಂದು ಅಲ್ಲಿ ಬರೋದನ್ನ ಎಲ್ಲರೂ ಕೂಡ ಏನ್ ಮಾಡಿದ್ರು ಹಾಗಾದ್ರೆ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ರು. ದೇ ಕುಡ್ ನಾಟ್ ಬಿಲೀವ್ ದೇರ್ ಐಸ್. ಇಟ್ ಈಸ್ ನಾಟ್ ಪಾಸಿಬಲ್ ದೇ ಸೆಡ್. ಏನಾಗಿತ್ತು ಹಾಗಾದ್ರೆ ಅವರು ತಮ್ಮ ಕಣ್ಣುಗಳನ್ನೇ ನಂಬೋದಕ್ಕೆ ಅಸಾಧ್ಯವಾಗಿತ್ತು. ಯಾಕಂದ್ರೆ ಅಲ್ಲಿ ಬಂದಿರತಕ್ಕಂಥವ್ರು ಯಾರಿರ್ತಾರೆ ಹಾಗಾದ್ರೆ ಒಂದು ಪಂಡಿತ್ ರವಿಶಂಕರ್ ಹಾಗೂ ಉಸ್ತಾದ್ ಅಲ್ಲಾರಕ ಅವರು ತಮ್ಮ ಒಂದು ಓಣಿಗೆ, ತಮ್ಮ ಗಲ್ಲಿಗೆ ತಮ್ಮ ವಾಹನಗಳನ್ನ ತೆಗೆದುಕೊಂಡು ಆ ಒಂದು ಹುಡುಗನಿಗೋಸ್ಕರ ಆಂಟ್ ಸುಶೀಲಾ ಅವರ ಅಪಾರ್ಟ್ಮೆಂಟ್ಗೆ ಅಲ್ಲಿ ಬರ್ತಾ ಇರೋದನ್ನ ನೋಡಿ ಎಲ್ಲಾ ನೇಬರ್ಸು ಆಶ್ಚರ್ಯಚಕಿತರಾಗ್ತಾರೆ. ನೆಕ್ಸ್ಟ್ ಇಟ್ ಈಸ್ ನಾಟ್ ಪಾಸಿಬಲ್. ಇದು ಸಾಧ್ಯವಿಲ್ಲ ಇದು ಅಂತ ಹೇಳಿ ಅವರು ತಮ್ಮಷ್ಟಕ್ಕೆ ತಾವೇ ಅನ್ಕೊಳ್ತಾರೆ. ನೆಕ್ಸ್ಟ್ ನೋಡ್ರಿ ಹಾಗಾದ್ರೆ 16th paragraph. Pandit Ravishankar and Ustad Allaraka went up the wooden staircase and knocked softly on the door of Aunt Sushila's apartment. ಇಲ್ಲಿ ಏನ್ ಮಾಡ್ತಾರೆ ಹಾಗಾದ್ರೆ ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲಾರಕ ಅವ್ರು ಏನ್ ಮಾಡ್ತಾರೆ ಹಾಗಾದ್ರೆ ಈ ಒಂದು ವುಡನ್ ಸ್ಟೇರ್ ಕೇಸ್ ಅನ್ನ, ಅಂದ್ರೆ ಆಂಟ್ ಸುಶೀಲಾ ಅವರ ಮನೆ ಒಂದು ಯಾವ ರೀತಿ ಇರುತ್ತೆ ಅಪಾರ್ಟ್ಮೆಂಟ್ ಅಂತಂದ್ರೆ
ಸ್ಟೇರ್ ಕೇಸ್ ಅನ್ನ, ಅಂದ್ರೆ ಕಟ್ಟಿಗೆ ಒಂದು ಸ್ಟೇರ್ ಕೇಸ್ ಇರುತ್ತೆ, ಅಂದ್ರೆ ಕಟ್ಟಿಗೆ ಒಂದು ಮೆಟಲ್ನಿಂದ ಕೂಡಿರತಕ್ಕಂತ ಒಂದು ಮೆಟ್ಲ್ ಇರುತ್ತೆ, ಅದನ್ನ ಏನ್ ಮಾಡ್ತಾರೆ ಅವರು ಮೇಲೆ ಹತ್ತಿ. ನೆಕ್ಸ್ಟ್ ದೇ ನಾಕ್ಡ್ ಸಾಫ್ಟ್ಲಿ ಆನ್ ದ ಡೋರ್ ಆಫ್ ಆಂಟ್ ಸುಶೀಲಾಸ್ ಅಪಾರ್ಟ್ಮೆಂಟ್. ಆ ಒಂದು ಆಂಟ್ ಸುಶೀಲಾ ಅವರ ಅಪಾರ್ಟ್ಮೆಂಟಿನ ಒಂದು ಏನು ಮನೆಯ ಒಂದು ಬಾಗಿಲನ್ನ ನಿಧಾನವಾಗಿ ಸಾಫ್ಟ್ಲಿ ದೇ ನಾಕ್ಡ್, ಅಂದ್ರೆ ನಾಕ್ಡ್ ಸಾಫ್ಟ್ಲಿ ಅಂತ ಇದೆ ನೋಡ್ರಿ, ಬಹಳಷ್ಟು ನಿಧಾನವಾಗಿ ಒಂದು ಮನೆಯ ಬಾಗಿಲನ್ನ ಬಡಿತಾರೆ. ಆ ನಂತರ ಏನಾಗುತ್ತೆ ಹಾಗಾದ್ರೆ ದೇ ವೆಂಟ್ ಇನ್, ಮತ್ತೆ ಒಂದು ಬಾಗಿಲನ್ನ ತೆಗಿತಾರೆ. ಅವರು ಎಲ್ಲ ಒಂದು ಸಂಗೀತ ವಾದಕರು ಕೂಡ ಒಳಗಡೆ ಹೋಗ್ತಾರೆ. ಅಂಡ್ ಸ್ಯಾಟ್ ಡೌನ್ ಆನ್ ದ ದಿವಾನ್ ಬೈ ದ ವಿಂಡೋ ಅಂಡ್ ಪ್ಲೇಡ್ ಫಾರ್ ದ ಬಾಯ್. ಇಲ್ಲಿ ಏನಾಗುತ್ತೆ ಹಾಗಾದ್ರೆ ಬಾಗಿಲನ್ನ ತೆಗೆದು ಒಳಗಡೆ ಹೋಗ್ತಾರೆ. ನಂತರ ಆಮೇಲೆ ದೇ ಸ್ಯಾಟ್ ಡೌನ್ ಆನ್ ದ ದಿವಾನ್, ಈ ಒಂದು ದಿವಾನ್ ಕಾಟ್ ಏನಿದೆ, ಕಾಟ್ ಮೇಲೆ ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅವರು ಕುತ್ಕೊಳ್ತಾರೆ. ದೆನ್ ಬೈ ದ ವಿಂಡೋ ಅಂಡ್ ಪ್ಲೇಡ್ ಫಾರ್ ದ ಬಾಯ್, ಆ ಒಂದು ವಿಂಡೋದ ಪಕ್ಕದಲ್ಲಿ ಇರ್ತಕ್ಕಂಥ ದಿವಾನ್ ಕಾಟ್ ಮೇಲೆ ಏನ್ ಮಾಡ್ತಾರೆ ಅವರು ಕುತ್ಕೊಂಡು ಆ ಒಬ್ಬ ಹುಡುಗನಿಗೋಸ್ಕರ ಆ ಒಂದು ಸಂಗೀತವನ್ನ ನುಡಿಸ್ತಾರೆ. ಸರೌಂಡಿಂಗ್ ಹಿಮ್ ವಿತ್ ಎ ಗ್ರೇಟ್ ಅಂಡ್ ಬ್ಯೂಟಿಫುಲ್ ಹ್ಯಾಪಿನೆಸ್. ಅವನ ಆ ಒಬ್ಬ ಹುಡುಗನಿಗೆ ಬಹಳಷ್ಟು ಖುಷಿ ಆಗುತ್ತೆ, ಬಹಳಷ್ಟು ಸಂತೋಷ ಉಂಟಾಗತ್ತೆ. ಅವನ ಒಂದು ಜೀವನದ ಒಂದು ಕಟ್ಟಕಡೆಯ ಆಸೆ ಅವನಿಗೆ ಏನಿತ್ತು ಅದು ಕೂಡ ಈಡೇರಿದಂತಹ ಒಂದು ಅನುಭವ ಸಿಗುತ್ತೆ. ಆಸ್ ಲೈಫ್ ವೆಂಟ್ ಔಟ್ ಆಫ್ ಹಿಮ್, ಆದರೆ ಅವನ ಜೀವ ಅವನ ದೇಹವನ್ನ ಬಿಟ್ಟು ಹೋಗುವಂತಹ ಸ್ಥಿತಿಯಲ್ಲಿ ಬಂದಿರುತ್ತೆ. ಜಂಟ್ಲಿ, ವೆರಿ ಜಂಟ್ಲಿ, ಅವನ ದೇಹದಿಂದ ಅವನ ಪ್ರಾಣ ನಿಧಾನವಾಗಿ, ಅಂದ್ರೆ ಜಂಟ್ಲಿ ಅಂದ್ರೆ ನಿಧಾನವಾಗಿ, ಜಂಟ್ಲಿ ವೆರಿ ಜಂಟ್ಲಿ, ಆ ಒಬ್ಬ ಹುಡುಗನ ಒಂದು ಪ್ರಾಣ ಇಲ್ಲಿ ನಿಧಾನವಾಗಿ ಆರಿ ಹೋಗುತ್ತದೆ. ಇಲ್ಲಿಗೆ ಈ ಒಂದು ಪಾಠವನ್ನ ಆ ಒಬ್ಬ ಹುಡುಗನ ಜೀವ ಹೋಗೋದ್ರ ಮೂಲಕ ಒಂದು ಕೊನೆಗೊಳಿಸಿದ್ದಾರೆ. ಇಲ್ಲಿ ಈ ಪಾಠವನ್ನ ಕೇಳಿದ ತಕ್ಷಣ ನಮಗೆ ಏನ್ ಅನ್ಸುತ್ತಪ್ಪ ಅಂತಂದ್ರೆ ಸಂಗೀತದ ಒಂದಿಷ್ಟು ವಿಚಾರಗಳು ಅಥವಾ ಸಂಗೀತದ ಒಂದಿಷ್ಟು ಅದರ ಒಂದು ಪ್ರಬಲವಾದಂತಹ ಶಕ್ತಿ ಎಷ್ಟಿದೆ ಅನ್ನುವಂಥದ್ದು ಈ ಒಂದು ಪಾಠದ ಮೂಲಕ ನಾವು ತಿಳಿದುಕೊಳ್ಬಹುದು. ಈಗ ಈ ಒಂದು ಕೊನೆಯದಾಗಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 3-4 ಲೈನ್ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ದಿಸ್ ಈಸ್ ಅ ಟ್ರೂ ಸ್ಟೋರಿ ಬಟ್ ಆಲ್ ದ ನೇಮ್ಸ್ ಎಕ್ಸೆಪ್ಟ್ ಪಂಡಿತ್ ರವಿಶಂಕರ್ಸ್ ಅಂಡ್ ಉಸ್ತಾದ್ ಅಲ್ಲಾ ರಕಾಸ್ ಹ್ಯಾವ್ ಬೀನ್ ಚೇಂಜ್ಡ್. ಈ ಒಂದು ಪಾಠ ಏನಿದೆ ದ ಕನ್ಸರ್ಟ್ ಅಂತಕ್ಕಂಥದ್ದು, ಇಲ್ಲಿ ಪಂಡಿತ ರವಿಶಂಕರ್ ಮತ್ತೆ ಉಸ್ತಾದ್ ಅಲ್ಲಾ ರಕ ಅವರ ಒಂದು ಹೆಸರುಗಳನ್ನ ಬಿಟ್ರೆ ಎಲ್ಲಾ ಹೆಸರುಗಳು ಕೂಡ ಚೇಂಜ್ ಮಾಡಲಾಗಿದೆ. ಆದ್ದರಿಂದ ಇದು ಒಂದು ಟ್ರೂ ಸ್ಟೋರಿ ಆಗಿದೆ, ಇದು ಒಂದು ನಡೆದಂತಹ ಘಟನೆ ಆಗಿದೆ. ಆದ್ರೆ ಯಾರ ಎರಡು ಹೆಸರುಗಳನ್ನ ಬಿಟ್ಟು ಅಂತಂದ್ರೆ ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲಾ ರಕ ಅವರ 2 ಹೆಸರುಗಳನ್ನ ಬಿಟ್ಟು ಉಳಿದಂತ ಎಲ್ಲಾ ಅನಂತ್, ಸ್ಮಿತಾ ಹಾಗೂ ಅವರೆಲ್ಲ ಇನ್ನುಳಿದಂತವರ ಸುಶೀಲಾ ಅವರ ಹೆಸರಾಗಿರ್ಬೋದು ಎಲ್ಲರ ಹೆಸರುಗಳನ್ನ ಚೇಂಜ್ ಮಾಡಲಾಗಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ. ನೆಕ್ಸ್ಟ್ ಹಾಗಾದ್ರೆ ಈ ಒಂದಿಷ್ಟು ಎಷ್ಟೊತ್ತುವರೆಗೂ ನಾವ್ ಏನ್ ಕಲ್ತ್ವಿ ಆ ಒಂದಿಷ್ಟು ಪಾಠವನ್ನ ಸಮೀಗಪ್ಪನ ಮಾಡೋಣ, ಅಂದ್ರೆ ಉಪಸಂಹಾರಕ್ಕೆ ನಾವು ಬರೋಣ. ಇಲ್ಲಿ 9ನೇ ಪ್ಯಾರಾಗ್ರಾಫ್ ಏನ್ ಹೇಳತ್ತಪ್ಪ ಅಂತಂದ್ರೆ ಅ ಡೇರಿಂಗ್ ಥಾಟ್ ಕೇಮ್ ಟು ಸ್ಮಿತಾ. 9ನೇ ಪ್ಯಾರಾಗ್ರಾಫ್ ನಮ್ಗೆ ಏನಾಯ್ತು ಹಾಗಾದ್ರೆ ಅಲ್ಲಿ ಏನು ಸ್ಮಿತಾ ಈ ಒಂದು ಪಾರ್ಕ್ ನಲ್ಲಿ ನಡೆದಾಡುವಂತಹ ಸಂದರ್ಭದಲ್ಲಿ ಅ ಡೇರಿಂಗ್ ಥಾಟ್ ಕೇಮ್ ಟು ಸ್ಮಿತಾ ಅಂಡ್ ಶಿ ಪ್ಲಾನ್ ಟು ಗೋ ಟು ದ ಕನ್ಸರ್ಟ್ ನೆಕ್ಸ್ಟ್ ಡೇ. ದೆನ್ ಹರ್ ಫಾದರ್ ವೆಂಟ್ ಟು ಬ್ರಿಂಗ್ ಟಿಕೆಟ್ ಫಾರ್ ಹಿಮ್ ಅಂಡ್ ಸ್ಮಿತಾ. ಅವರ ಒಂದು ತಂದೆ ಟಿಕೆಟ್ ಅಂತ ತರೋದಕ್ಕೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ 10th ಪ್ಯಾರಾಗ್ರಾಫ್ ದ ನೆಕ್ಸ್ಟ್ ಡೇ ಆಸ್ ಸ್ಮಿತಾ ಅಂಡ್ ಹರ್ ಫಾದರ್ ವರ್ ಲಿವಿಂಗ್ ಫಾರ್ ದ ಕನ್ಸರ್ಟ್. ನೆಕ್ಸ್ಟ್ ಡೇ ಏನ್ ಮಾಡ್ತಾರೆ ಹಾಗಾದ್ರೆ ಬೋತ್ ಸ್ಮಿತಾ ಅಂಡ್ ಹರ್ ಫಾದರ್ ವೆಂಟ್ ಟು ದ ಕನ್ಸರ್ಟ್ ಆಫ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾ ರಕ. ನೆಕ್ಸ್ಟ್ 11th ಪ್ಯಾರಾಗ್ರಾಫ್ ಏನ್ ಹೇಳುತ್ತೆ ಅಂತಂದ್ರೆ ದ ಕನ್ಸರ್ಟ್ ಅಂಡ್ ಸ್ಮಿತಾಸ್ ಪ್ಲಾನ್ ಟು ಇನ್ವೈಟ್. ಇಲ್ಲಿ ಇನ್ 11th ಪ್ಯಾರಾಗ್ರಾಫ್ ದೇರ್ ವಾಸ್ ಅ ಪ್ಲಾನ್ ಮೇಡ್ ಬೈ ಸ್ಮಿತಾ ಟು ಇನ್ವೈಟ್ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾ ರಕ ಟು ಹರ್ ಹೋಮ್ ಟು ಪ್ಲೇ ಫಾರ್ ಹರ್ ಬ್ರದರ್. ನೆಕ್ಸ್ಟ್ 12th ಪ್ಯಾರಾಗ್ರಾಫ್ ಸ್ಮಿತಾ ರಿಗಲ್ಡ್ ಹರ್ ವೇ ಟು ಸ್ಟೇಜ್. 12th ಪ್ಯಾರಾಗ್ರಾಫ್ ಏನ್ ಹೇಳುತ್ತೆ ಅಂತಂದ್ರೆ ಸ್ಮಿತಾ ಮೇಕ್ ಅ ಸ್ಮಾಲ್ ವೇ ಟು go to stage to request or to invite ಪಂಡಿತ್ ರವಿಶಂಕರ್. ಈ ಒಂದು 12ನೇ ಪ್ಯಾರಾಗ್ರಾಫ್ ಆ ಒಂದು ಪಂಡಿತ್ ರವಿಶಂಕರ್ ಅವರ ಏನು ಸ್ಟೇಜ್ ಹತ್ರ ಇದ್ರು ಆ ಸ್ಟೇಜ್ ಹತ್ರ ಏನು ದಾರಿಯನ್ನ ಮಾಡ್ಕೊಂಡು ಹೋಗ್ತಾಳಲ್ಲ ಅಲ್ಲಿರ್ತಕ್ಕಂಥ ಜನರನ್ನ ಆ ಕಡೆ ಈ ಕಡೆ ಸರಿಸಿ ಆ ಒಂದು ಸನ್ನಿವೇಶವನ್ನ ಇದು ನಮಗೆ ತಿಳಿಸಿಕೊಡುತ್ತೆ. ನೆಕ್ಸ್ಟ್ 13th ಪ್ಯಾರಾಗ್ರಾಫ್ ಏನ್ ಹೇಳುತ್ತೆ ಅಂತಂದ್ರೆ ಸ್ಮಿತಾಸ್ ಕನ್ವರ್ಸೇಷನ್ ವಿತ್ ಪಂಡಿತ್ ರವಿಶಂಕರ್. ಇಲ್ಲಿ 13th ಪ್ಯಾರಾಗ್ರಾಫ್ ನಲ್ಲಿ
ಪಂಡಿತ್ ರವಿಶಂಕರ್ ಒಂದಿಗೆ ಸ್ಮಿತಾ ಮಾತಾಡ್ತಾಳೆ. ಮತ್ತೆ ಪಂಡಿತ್ ರವಿಶಂಕರ್ ಅವರು ಈ ಒಂದು ಉಸ್ತಾದ್ ಅಲ್ಲಾರಕ ಅವರೊಂದಿಗೆ ಸಂಭಾಷಣೆಗಳು ನಡೀತದೆ. ಇದನ್ನ ಈ ಒಂದು 13 ಪ್ಯಾರಾಗ್ರಾಫ್ ಒಳಗೊಂಡಿದೆ. ನೆಕ್ಸ್ಟ್ 14 ಪ್ಯಾರಾಗ್ರಾಫ್ ಏನ್ ಹೇಳುತ್ತೆ ಅಂತಂದ್ರೆ, ಇಲ್ಲಿ ಸ್ಮಿತಾ who came late that night with the good news. Smita, that day she came late, but Anant was asked and she brought a good news for her brother Anant. ಇಲ್ಲಿ ಅವಳ ಸಹೋದರನಿಗೋಸ್ಕರ ಏನ್ ಮಾಡ್ತಾಳೆ, 14ನೇ ಪ್ಯಾರಾದ ಏನ್ ಹೇಳುತ್ತೆ ಅಂತಂದ್ರೆ, ಅವಳ ಸಹೋದರನಿಗೋಸ್ಕರ ಒಂದು ಒಳ್ಳೆ ಗುಡ್ ನ್ಯೂಸ್ ಅನ್ನ ಅವಳು ತಂದಿರ್ತಾಳೆ. ಆ ಒಂದು 14ನೇ ಪ್ಯಾರಾಗ್ರಾಫ್ ಇದನ್ನ ಹೇಳುತ್ತೆ. ನೆಕ್ಸ್ಟ್ 15ನೇ ಪ್ಯಾರಾಗ್ರಾಫ್, ಆಂಟ್ ಸುಶೀಲಾಸ್ ನೇಬರ್ ಸರ್ಪ್ರೈಸ್ಡ್ when Pandit Ravishankar and Ustad Allaraka came to Aunt Sushila's house. Aunt Sushila's neighbors were surprised about the two men who came to Sushila's ಅಪಾರ್ಟ್ಮೆಂಟ್. ಈ ಸುಶೀಲಾಸ್ ಅಪಾರ್ಟ್ಮೆಂಟ್ಗೆ ಇಬ್ರು ಏನು ಸಂಗೀತ ವಾದಕರನ್ನ ಬರ್ತಾರಲ್ಲ, ಅದನ್ನ ನೋಡಿ ಅಲ್ಲಿರ್ತಕ್ಕಂಥ ಎಲ್ಲ ನೆರೆಹೊರೆಯವರು, ನೇಬರ್ಸ್ ಮೀನ್ಸ್ ನೆರೆಹೊರೆಯವರು ಅಲ್ಲಿ ಬಹಳಷ್ಟು ಆಶ್ಚರ್ಯ ಪಡ್ತಾ ಇದ್ದಾರೆ. ಅದನ್ನ 15ನೇ ಪ್ಯಾರಾಗ್ರಾಫ್ ಹೇಳಿದ್ರೆ, 16ನೇ ಪ್ಯಾರಾಗ್ರಾಫ್ ಏನ್ ಹೇಳುತ್ತೆ ಅಂತಂದ್ರೆ, ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾರಕ ಪರ್ಫಾರ್ಮ್ಡ್ ಫಾರ್ ದ ಬಾಯ್. ಫೈನಲಿ ದ ಲೈಫ್ ಟೈಮ್ ಚಾನ್ಸ್ ಆಫ್ ಅನಂತ್ ವಾಸ್ ಫುಲ್ಫಿಲ್ಡ್ ಬೈ ಹರ್ ಸಿಸ್ಟರ್ ಸ್ಮಿತಾ. ಅವನ ಸಹೋದರಿಯಿಂದ ಈ ಒಂದು ಅವನ ಲೈಫ್ ಟೈಮ್ ಚಾನ್ಸ್ ಅನ್ನುವಂಥದ್ದು ಏನಿತ್ತು ಅದು ಫುಲ್ಫಿಲ್ ಆಯ್ತು. ಪಂಡಿತ್ ರವಿಶಂಕರ್ ಅವರು ಮತ್ತು ಉಸ್ತಾದ್ ಅಲ್ಲಾರಕ ಅವರು ಆ ಹುಡುಗನಿಗೋಸ್ಕರ ಇಲ್ಲಿ ಬಂದು ಸಂಗೀತ ವಾದನವನ್ನ ಮಾಡಿ ಅವನಿಗೋಸ್ಕರ ಅವನ ಆಸೆಯನ್ನ ಈಡೇರಿಸ್ತಾರೆ. ಕೊನೆಗೆ ಅವನ ಒಂದು ಪ್ರಾಣ ಅಲ್ಲಿಂದ ನಿಧಾನವಾಗಿ ಸಂಗೀತವನ್ನ ಕೇಳ್ತಾನೆ ಇಲ್ಲಿ ಅವನ ಪ್ರಾಣ ಹಾರಿ ಹೋಗಿರುತ್ತೆ. ನಮ್ಮ ಈ ಎಲ್ಲಾ ಪಾಠಗಳು ನಿಮ್ಗೆ ಈಗ ಏನು 2 ಪಾಠಗಳನ್ನ ನಾನು ಮಾಡಿದ್ದೀನಿ ಅಂದ್ರೆ, ಒಂದೇ ಪಾಠದಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಇದೆಲ್ಲ ನೀವು ನೋಡಿರಿ. ಮತ್ತೆ ಈ ಒಂದು 2 ಪಾರ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಜ್ಞಾನಕ್ರಾಂತಿ ಯೂಟ್ಯೂಬ್ ಚಾನಲ್ ಅನ್ನ ಪ್ಲೀಸ್ ದಯವಿಟ್ಟು ಏನ್ ಮಾಡ್ರಿ, ಹಾಗಾದ್ರೆ ಲೈಕ್ ಮಾಡ್ರಿ, ಮತ್ತೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ, ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರುವಂತ ವಿದ್ಯಾರ್ಥಿನಿಯರಿಗೆ ಆಗಿರ್ಬೋದು, ಶಿಕ್ಷಕ ವರ್ಗಕ್ಕೆ ಪ್ರತಿಯೊಬ್ಬರಿಗೂ ಇದನ್ನ ಏನು ಬೆಳೆಸ್ತಾ ಇದ್ದೀರಿ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಥ್ಯಾಂಕ್ ಯು ಒನ್ ಅಂಡ್ ಆಲ್.